ಜೀರೋ. ನಿಧಾನವಾಗಿ ನಿಮ್ಮ ಎರಡು ಕೈಗಳು ಕಣ್ಣ ಮೇಲೆ ಹಾಗೆ ಇಟ್ಕೊಳ್ಳಿ. 5 ಸೆಕೆಂಡ್ ನಿಮ್ಮ ಕಣ್ಣಿನ ಮೇಲೆ ಎರಡು ಕೈಗಳು ಹಾಗೆ ಇರಲಿ. ಕೈ ಉದ್ದದ ಬೇಡ, ಹಾಗೆ ಇಟ್ಕೊಳ್ಳಿ. ಕೀಪ್ ಯುವರ್ ಹ್ಯಾಂಡ್ 5 ಸೆಕೆಂಡ್ ಐಸ್. 5 4 3 2 1 0. ಓಕೆ ಮಾಸ್ಟರ್ಸ್, ಎರಡು ಕೈಗಳು ತೆಗೆದು ಕೈಗಳು ಮಾತ್ರ ನೋಡ್ಕೊಳ್ಳಿ. ಅಲ್ಲಿ ಇಲ್ಲಿ ಏನು ನೋಡಬಾರ್ದು. ನಿಮ್ಮ ಕೈಗಳು 5 ಸೆಕೆಂಡ್ ಹಾಗೆ ನೋಡ್ಕೊಳ್ಳಿ. ಅದ್ಭುತವಾದ ಶಕ್ತಿ ನಿಮ್ಮ ಕಣ್ಣಿನಿಂದ ಕೈನಿಗೆ ಹೋಗುತ್ತೆ. ಆ ಕೈಯಿಂದ ನಿಮ್ಮ ಕೈನಲ್ಲಿರುವ ರೇಖೆಗಳೆಲ್ಲ ಶುದ್ಧಿ ಮಾಡುತ್ತೆ. ಥ್ಯಾಂಕ್ ಯು. ಜೋರಾಗಿ ಧ್ಯಾನಕ್ಕೆ ಸರ್, ಜೋರಾಗಿ ಕಷ್ಟಗಳು. ಅದ್ಭುತವಾಗಿ ಧ್ಯಾನ ನಡೀತು. ಹೇಗಿತ್ತು ಮೇಡಮ್ ಮ್ಯೂಸಿಕ್ಕು? ತುಂಬ ಚೆನ್ನಾಗಿತ್ತು. ಸೊ ಇವತ್ತು 51ನೇ ವಾರಕ್ಕೆ ಒಬ್ಬ ಗ್ರೇಟ್ ಮಾಸ್ಟರ್ ಶ್ರೀಮತಿ ಹೇಮಲತಾ ಮೇಡಮ್ ಅವರು ಬಂದಿದ್ದಾರೆ. ಆ ಮೇಡಮ್ ಜೋರಾಗಿ ಒಂದು ಚಪ್ಪಾಳೆ ಹೊಡೋಣ. ಅವರು ಈಗಾಗಲೇ ಒಂದು 2-3 ಕ್ಲಾಸ್ ಕೂಡ ಮಾಡಿದ್ದಾರೆ. ಅವರ ಒಂದು ಸಂದೇಶ ಕೇಳ್ತಾ ಇದ್ದರೆ, ನಮ್ಮ ಜೀವನದಲ್ಲಿ ಏನೆಲ್ಲ ತಪ್ಪು ಮಾಡ್ತಾ ಇದ್ದೀವಿ, ತಪ್ಪು ತಿಳ್ಕೊಂಡಿದ್ದೀವಿ, ಅದರಿಂದ ನಾವು ಹೊರಗೆ ಬರೋದೇ ಮಾರ್ಗನೇ ಗೊತ್ತಿಲ್ಲ ನಮಗೆ. ಸುಮ್ಮನೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಅವರು ಕೊಟ್ಟಿರ್ತಕ್ಕಂಥ ಟ್ಯಾಬ್ಲೆಟ್ಟು ಎಲ್ಲ ತೊಗೊಳ್ತಾ ಇರ್ತೀವಿ. ನಮ್ಗೆ ಗೊತ್ತಿಲ್ಲ ಅದರಿಂದ ಕಮ್ಮಿ ಆಗುತ್ತೆ ಅಂತ. ಆದರೆ ಪ್ರತಿ ಸಾರಿಗೆ ಒಬ್ಬರಿಗೆ ಗೊತ್ತಿತ್ತು, ಟ್ಯಾಬ್ಲೆಟು ಗುಳಿಗೆ ಡಾಕ್ಟ್ರು ಏನು ಮಾಡಲ್ಲ, ಧ್ಯಾನ ಎಲ್ಲ ಮಾಡುತ್ತೆ ಅಂತ. ಅದಕ್ಕಾಗಿ ಧ್ಯಾನ ಸರ್ವ ರೋಗ ನಿವಾರಣೆ ಮಾಡುತ್ತೆ, ಧ್ಯಾನ ಸಕಲ ಭೋಗಿಕಾರಣಿ, ಧ್ಯಾನ ಸಕಲ ಜ್ಞಾನ ಪ್ರಸಾದಿನಿ ಅಂತ ಕೊಡುತ್ತೆ. ಧ್ಯಾನ ಮಾಡ್ತಾ ಇದ್ದಾರೆ, ಸರ್ವ ರೋಗ ಹೋಗ್ತಾ ಇದೆ ಅಂದರೆ ಇನ್ನೇನು ಡಾಕ್ಟ್ರ್ ಬೇಕು ನಮಗೆ? ಇನ್ನೇನಕ್ಕೆ ಹಾಸ್ಪಿಟ್ಲ್ ಅಂದ್ರೆಗಿನ್ನ ಪಿರಮಿಡ್ಡೇ ನಮ್ಮದು. ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಪಿರಮಿಡ್ಡೇ. ಅದಕ್ಕೆ ನಾವು ಪಿರಮಿಡ್ ಮಾಡಬೇಕು, ಪಿರಮಿಡ್ನಲ್ಲಿ ಧ್ಯಾನ ಮಾಡಬೇಕು. ಪಿರಮಿಡ್ ನಮ್ಮನ್ನು ಉದ್ಧಾರ ಮಾಡುತ್ತೆ. ಪಿರಮಿಡ್ಡು ನಮ್ಮನ್ನು ಉದ್ಧಾರ ಮಾಡೋದಲ್ಲ, ಭೂಮಂಡಲಕ್ಕೂ ಉದ್ಧಾರ ಮಾಡುತ್ತೆ. ಅಲ್ಲಿಂದ ಬರ್ತಕ್ಕಂಥ ಎನರ್ಜಿ ಶಕ್ತಿ, ಆ ಶಕ್ತಿ ಜೊತೆ ನಾವಿರಬೇಕು. ಎಲ್ಲರ ಮನೆಯಲ್ಲಿ ಪಿರಮಿಡ್ಗಳು ಇರಲೇಬೇಕು. ಎಲ್ಲರೂ ಪಿರಮಿಡ್ ಧ್ಯಾನ ಮಾಡಬೇಕು. ಎಲ್ಲರೂ 10 ಸಾವಿರ ಸಂದೇಶ ಕೇಳಬೇಕು. ಎಲ್ಲರೂ ಈ ಥರ
ಗ್ರೂಪ್ನಲ್ಲಿ ಮೆಡಿಟೇಷನ್ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಾನು ಯಾವಾಗಲೂ ಝೂಮಲ್ಲೇ ಮೀಟಿಂಗ್ ಮಾಡಿ ನಾನು ಈ ಥರ ಆಫ್ಲೈನಲ್ಲಿ ಕ್ಲಾಸ್ ಹೇಳೋದು ತುಂಬ ಕಮ್ಮಿ. ಇವತ್ತೊಂದು ಅದ್ಭುತವಾದ ಅವಕಾಶ ಸಿಕ್ಕಿದೆ ನನಗೆ. ಸೊ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ನಮ್ಮ ಪಿತಾಮಹ ಪತ್ರಿಜಿಯವರು ನಮ್ಮನ್ನೆಲ್ಲ ಈ ಥರ ಒಂದು ಸೋಲ್ ಫ್ಯಾಮಿಲಿನ ಸೇರಿಸಿ ಅದ್ಭುತವಾದ ಮಿರಾಕಿಲ್ಸ್ ನಡೆಸ್ತಾ ಇದ್ದಾರೆ. ಸೊ ಆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವ್ರಿಗೆ, ಸ್ವರ್ಣಮಾಲಾ ಪತ್ರಿಜಿಯವ್ರಿಗೆ ನನ್ನ ನಮಸ್ಸುಮಾಂಜಲಿಗಳನ್ನು ತಿಳಿಸ್ತಾ ಇದ್ದೀನಿ. ನನಗೆ ಈ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಯಾರು ಕಟ್ಕೊಂಡು ಬಂದಿದ್ದಾರೆ ಅಂದರೆ ನನ್ನ ಏಂಜಲ್ಸ್. ಆ ಏಂಜಲ್ಸಿಂದ ನಾನು ಈ ಒಂದು ಆಧ್ಯಾತ್ಮಿಕತೆಗೆ ಬಂದಿದ್ದೀನಿ. ಆ ಒಂದು ಏಂಜಲ್ಸ್ ಬಗ್ಗೆನೇ ಇವತ್ತು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನನ್ನ ಜೀವನದ ಹಾದಿಯನ್ನೇ ಬದಲಾಯಿಸಿದ್ದ ಆ ಏಂಜಲ್ಸ್ ಅವರ ಬಗ್ಗೆ ಹೇಳೋದು ನನಗೆ ತುಂಬ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಾವು ಎಲ್ಲರೂ ಆ ಏಂಜಲ್ಸ್ ಅಂದರೆ ಯಾರು, ಹೇಗೆ ನಾವು ಕನೆಕ್ಟ್ ಆಗೋದು, ಎಲ್ಲಿರ್ತಾರೆ ಅವರು, ಪ್ರತಿಯೊಂದು ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಆ ಏಂಜಲ್ಸ್ ಬಗ್ಗೆ, ಅವ್ರು ಯಾರು, ಎಲ್ಲಿರ್ತಾರೆ, ಯಾವ್ಯಾವ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಮಾಡ್ತಾನೂ ಇರ್ತಾರೆ ಇನ್ನು ಮುಂದೆ ಅಂತ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಫಸ್ಟು ಈ ಒಂದು ನಾನು ಹೇಗೆ ಈ ಏಂಜಲ್ಸಿಗೆ ಕನೆಕ್ಟ್ ಆದೆ ಅನ್ನೋದು ಒಂದು ಚಿಕ್ಕ ಪರಿಚಯ ಹೇಳ್ತೀನಿ. ಒಂದು 2000ಅಲ್ಲಿ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ಸು, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು ಇದೆಲ್ಲ ನಡೆಯಿತು. ಆವಾಗ ಇರೋದೆಲ್ಲ ಕಳ್ಕೊಂಡಿದ್ವಿ, ಏನೂ ಇಲ್ಲ. ಆವಾಗ ನನ್ನ ಜೀವನದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಯಿತು. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಕಷ್ಟ ಕೊಟ್ಟಿಲ್ಲ, ಯಾಕೆ ಹೀಗಾಯಿತು ಅಂತ. ಆಮೇಲೆ ಅದು ಒಂದು 2000ದಲ್ಲಿ ಆಗಿರೋದು. 2009ವರೆಗೂ ನನ್ನ ಹುಡುಕಾಟ ನಡೀತಾನೇ ಇತ್ತು. ಆ ಕ್ಲಾಸಸ್ಗೆ ಹೋಗೋದು, ಈ ಕ್ಲಾಸಸ್ಗೆ ಹೋಗೋದು, ಅಲ್ಲಿ ತಿಳಿಯೋದು, ಎಲ್ಲಿ ನನಗೆ ತೃಪ್ತಿ ಸಿಗ್ತಾ ಇರಲಿಲ್ಲ, ಎಲ್ಲಿ ನನ್ನ ಒಂದು ಇದಕ್ಕೆ ಆನ್ಸರ್ ಸಿಗ್ತಾ ಇರಲಿಲ್ಲ. 2009ಅಲ್ಲಿ ಇಲ್ಲೇ ಈಸ್ಟ್ ಎಂಡಲ್ಲಿ ಒಂದು ಸೆಂಟರಲ್ಲಿ ಅಲ್ಲಿ ಮೆಡಿಟೇಷನ್ ಮಾಡ್ತಾ ಇರೋರು, ಅವರು ಕೂಡ ಪತ್ರಿಜಿ ಇದರಲ್ಲೇ ಇದ್ದರು. ಆಮೇಲೆ ಈ ಒಂದು ಏಂಜಲ್ ಸೆಷನ್ಸ್ಗೆ ಕನೆಕ್ಟ್ ಆದ್ರವರು, ಅವ್ರು ನಡೆಸ್ತಾ ಇದ್ದರು. ಸೊ ಅವರಲ್ಲಿ ಯಾರೋ ಹೀಗೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋವಾಗ ಅಲ್ಲಿ ಬ್ರೀತ್ ಮಾಡಿದ್ರೆ ಸಾಕು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಬ್ರೀತಿಂದ ನಾವು ಏನು ಬೇಕೋ ಪಡ್ಕೋಬೋದು, ಈ ಬ್ರೀತಿಂದ ಎಲ್ಲ ರೋಗಗಳು ಸರಿಹೋಗುತ್ತೆ ಅಂತ ಗೊತ್ತಾಯಿತು. ಅದು ಏನು, ಯಾರು ಈ ಥರ ಇದೆಯಲ್ಲ, ನನಗೇನೋ ಅಟ್ರಾಕ್ಟ್ ಆಗಿ ನಾನು ಅವರು ಹೇಳಿದೆ, ಇಲ್ಲಿ ಈಸ್ಟ್ ಎಂಡಲ್ಲಿ ಆ ಕಾರ್ಮಲ್ ಸ್ಕೂಲ್ ಹತ್ರ ಒಂದು ಮನೆ ಇದೆ, ಆ ಮನೆಯಲ್ಲಿ ನಡೆಯುತ್ತೆ ಈ ಸೆಷನ್ಸು ಅಂತ ಗೊತ್ತಾಯಿತು. ನಾನು ನಮ್ಮ ಹಸ್ಬೆಂಡು ಇಬ್ಬರು ಪ್ರತಿ ರೋಡು ತಿರುಗಾಡಿದ್ರೆ ಅಲ್ಲಿ ಒಂದು ಮನೆಯಲ್ಲಿ ಈ ಸಿಕ್ತಾ ಮನೆ. ಹೋಗಿದ ತಕ್ಷಣ ಫಸ್ಟ್ ಡೇನೇ ಈ ಒಂದು ಏಂಜಲ್ಸ್ ಕ್ಲಾಸು ನಡೀತಾ ಇತ್ತು. ಆ ರೀತಿ ನಾನು ಅಲ್ಲಿ ಹೋಗಿ ಕೂತಿದ್ದೀನಿ. ಅವರು ಯಾರಂತ ಗೊತ್ತಿಲ್ಲ, ನಾನು ಸುಮ್ಮನೆ ಕೂತಿದ್ದೀನಿ. ವೆಲ್ಕಮ್ ಮಾಡಿದ್ರು, ಸುಮ್ಮನೆ ಕೂತ್ಕೊಳ್ಳಿ ಅಂದರು, ಕೂತ್ಕೊಂಡೆ. ಕೂತಿದ ತಕ್ಷಣ ಏಂಜಲ್ಸ್ ಕ್ಲಾಸ್ ನಡೀತಾ ಇತ್ತು. ಆವಾಗ ನನಗೆ ಆ ಕ್ಲಾಸ್ ಮುಗಿದೋ ಅಷ್ಟೊತ್ತಿಗೆ ನನಗೆ ರಿಯಲೈಸ್ ಆಯಿತು, ನಾನು ಹುಡುಕ್ತಾ ಇರೋ ಜ್ಞಾನ ನನಗೆ ಇಲ್ಲೇ ಸಿಗೋದು, ನಾನು ಹುಡುಕ್ತಾ ಇರೋದು ಇದನ್ನೇ ಅಂತ. ಆವತ್ತಿನಿಂದ ಸತತವಾಗಿ ಒಂದು 6 ವರ್ಷ ಪ್ರತಿಯೊಂದು ದಿವಸ ನಾನು ಆ ಒಂದು ಕ್ಲಾಸ್ಗೆ ಹೋಗ್ತಾ ಇದ್ದೆ, ಆ ಜ್ಞಾನವನ್ನು ಪಡೀತಾ ಇದ್ದೆ. ಆ ಪಡೆದ ಜ್ಞಾನವನ್ನು ಎಲ್ಲ ಬರೆದು ತಗೊಂಡು ಬಂದು ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ, ಮಕ್ಕಳಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಆ ರೀತಿ ನನ್ನ ಜೀವನದಲ್ಲಿ ಎಲ್ಲ ಕ್ವಶನ್ಸ್ಗೂ ಒಂದು ಆನ್ಸರ್ ಸಿಕ್ತು. ಜೀವನವೇ ಏನು, ವಾಟ್ ಈಸ್ ಆ್ಯಕ್ಚುಯಲ್ ಲೈಫ್ ಅನ್ನೋದು ಅರ್ಥ ಆಯಿತು. ಜೀವನ ಅಂದರೆ ಯಾವ ಥರ ಇರಬೇಕಾಗಿತ್ತು, ನಾವು ಈ ರೀತಿ ಇದ್ದೀವಿ ಅಂತ ಗೊತ್ತಾಯಿತು. ಅವತ್ತಿನಿಂದ ನಾನು ಆ ಏಂಜಲ್ಸ್ ಮೂಲಕವಾಗಿ ಮಿರಾಕಿಲ್ಸೇ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಆ ಒಂದು ಏಂಜಲ್ ಕ್ಲಾಸಿನಲ್ಲಿ ಫ್ರೆಂಡ್ಸ್ ಆಗಿರೋರು ಇಲ್ಲಿ ಇಬ್ಬರಿದ್ದಾರೆ, ಮಾಲತಿ ಮತ್ತು ಮಧುಮತಿ ಅಂತ. ಅವ್ರು ಕೂಡ ಬಂದಿದ್ದು ಇವತ್ತು ತುಂಬ ಖುಷಿ ಆಯಿತು ನನಗೆ. ಇನ್ನು ಇವಾಗ ಏಂಜಲ್ಸ್ ಬಗ್ಗೆ ತಿಳ್ಕೊಳ್ಳೋಣ.
ಏಂಜಲ್ಸ್ ಅಂದರೆ ನಮ್ಮ ಭಾಷೆಯಲ್ಲಿ ನಾವು ದೇವಾದಿ ದೇವತೆಗಳು, ದೇವಿ ಮತ್ತು ದೇವ ಅಂತ ಹೇಳ್ತೀವಿ. ಇದು ಏಂಜಲ್ ಅನ್ನೋ ವರ್ಡು ಗ್ರೀಕು ಭಾಷೆಯಲ್ಲಿ ಅವರು ದೇವದೂತರು ಅಂತ ಅರ್ಥ. ಗ್ರೀಕು ಭಾಷೆಯಲ್ಲಿ ಹಳೆಯ ಗ್ರೀಕ್ ಇವರು ಈ ಏಂಜಲ್ ಅನ್ನೋ ವರ್ಡನ್ನ ಇಟ್ಟಿದ್ದಾರೆ. ಆದರೆ ಅವರು ಕೂಡ ಫಸ್ಟು ಆ ಒಂದು ಈಜಿಪ್ಟಿಯನ್ ನಾಗರಿಕತೆಯಲ್ಲಿ, ಗ್ರೀಕು ನಾಗರಿಕತೆಯಲ್ಲಿ ತುಂಬ ಅವರು ಈ ಒಂದು ಅದರ್ ಈ ಲೋಕಗಳಿರುತ್ತಲ್ಲ ಅದರಿಂದ ಕನೆಕ್ಟ್ ಆಗಿ ಅವರು ತುಂಬ ಸಂದೇಶಗಳನ್ನು ತಗೊತಾ ಇದ್ರು. ತುಂಬ ಒಂದು ಅವ್ರಿಗೆ ಕೋಆರ್ಡಿನೇಷನ್ನು ಆ ಏಂಜಲ್ಸಿಂದ ತಗೊತಾ ಇದ್ರು. ಸೊ ಅವರು ಇಟ್ಟ ಹೆಸರು ಏಂಜಲ್. ಸೊ ಏಂಜಲ್ಸ್ ಅಂದರೆ ಇವಾಗ ಅವರು ಕೂಡ ಸೋಲ್ ಬೀಯಿಂಗ್ಸ್ ಅಂದರೆ ನಮ್ಮಂಗೆ ಒಂದು ಸೃಜನಾತ್ಮಕ ಕ್ರಿಯೇಟಿವ್ ಸೋರ್ಸ್ನಿಂದ ಬಂದವರು. ನಾವು ಕೂಡ ಅಲ್ಲಿಂದ ಬಂದವರೇ. ಆಲ್ ದಟ್ ಈಸ್ ಅಂತ ಕೂಡ ಹೇಳ್ತೀವಿ ನಾವು. ಆಲ್ ದಟ್ ಈಸ್ ಅಂದರೆ ಒಂದು ಪರಮಾತ್ಮನ ಶಕ್ತಿ. ನಾವೆಲ್ಲ ಪರಮಾತ್ಮನ ಅಂಶಗಳು ಅಂತ ಹೇಳ್ತೀವಲ್ಲ. ಸೊ ಆ ಪರಮಾತ್ಮನ ಸೃಜನಾತ್ಮಕ ಮೂಲ ಒಂದು ಶಕ್ತಿಯಿಂದ ಉದ್ಭವ ಆಗಿರೋರೇ ಏಂಜಲ್ಸ್ ಕೂಡ. ಅಂದರೆ ಇವಾಗ ಮತ್ತು ಅವ್ರಿಗೂ ನಮಗೂ ಏನು ಡಿಫ್ರೆನ್ಸು ಅನ್ನೋದು ಮುಂದೆ ತಿಳ್ಕೊಳ್ಳೋಣ. ಇದು ಏಂಜಲ್ಸ್ ಅಂದರೆ ಸೋಲ್ ಬೀಯಿಂಗ್ ಅಂತ ಹೇಳ್ತಾರೆ. ನಾವು ಅವರಿಗೆ ದೇಹ ಇರಲ್ಲ, ಏಂಜಲ್ಸ್ಗೆ. ನಮಗೆ ದೇಹ ಇರುತ್ತೆ. ದೇಹ ಅಂದಿದ ತಕ್ಷಣ ಏನು ಬರುತ್ತೆ ನಮಗೆ? ಶರೀರ, ಮನಸ್ಸು, ಬುದ್ಧಿ, ಆತ್ಮ 4 ಭಾಗವಾಗಿ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ. ಆದರೆ ಅವರು ಏಂಜಲ್ಸ್ ಅಂದರೆ ಅವರು ಓನ್ಲಿ ಸೋಲ್ ಬೀಯಿಂಗ್ಸ್. ಅಂದರೆ ಅವರಿಗೆ ಮೂಲ ಚೈತನ್ಯದ ಅರಿವು ಸಂಪೂರ್ಣವಾಗಿದೆ. ನಾವು ಈ ಒಂದು ಭೂಮಿಗೆ ಬಂದು ಭೂಮಿಯ ಮಾಯಪೊರೆಯಲ್ಲಿ ನಾವು ಸಿಕ್ಕಾಕ್ಕೊಂಡು ಈ ದೇಹಾಭಿಮಾನದಲ್ಲಿ ಮನಸ್ಸಿನ ಒಂದು ಹೇಳಿದಂಗೆ ಆ ಮನಸ್ಸು ಯಾವಾಗಲೂ ವಿಮರ್ಶೆ, ಪ್ರತಿಯೊಂದು ಹಾಗ ಡ್ಯುಯಾಲಿಟಿ, ವಿಮರ್ಶೆ, ಈ ಥರ ಗುಣಗಳಲ್ಲಿ ಸಿಕ್ಕಾಕ್ಕೊಂಡು ನಮ್ಮನ್ನು ನಾವು ಫುಲ್ಲು ಮರ್ತು ಬಿಡ್ತಾ ಬಂದಿದ್ದೀವಿ. ಇನ್ನೊಂದು ಈ ಒಂದು 3 ಡೈಮೆನ್ಷನ್ ಅಂತೀವಲ್ಲ ನಾವು ಭೂಮಿನ. 3 ಡೈಮೆನ್ಷನ್ಸ್ ಅಂದರೆ ಏನು? ಒಂದು ಇಲ್ಲಿ ಇರೋದು ದೇಹ, ಮನಸ್ಸು, ಬುದ್ಧಿ, ಆ 3ಇಂದನೇ ಕೆಲಸಗಳು ನಡೀತಾ ಇರುತ್ತೆ. ಆತ್ಮ ಅನ್ನೋದು ಬರ್ತಾ ನಾವು ಮರ್ತು ಬಿಟ್ಟಿದ್ದೀವಿ. ಇನ್ನೊಂದೇನಿರುತ್ತೆ ಅಂದರೆ ಈ 3 ಡೈಮೆನ್ಷನಲ್ಲಿ ನಾವು ಸಿಕ್ಕಾಕ್ಕೊಂಡಿರೋದು ಒಂದು ಆರೋಗ್ಯ, ಇನ್ನೊಂದು ಫೈನಾನ್ಷಿಯಲ್, ದುಡ್ಡಿನ ಇದರಲ್ಲಿ, ಅಥವಾ ಸಂಬಂಧ ಬಾಂಧವ್ಯಗಳು. ಈ 3 ಬಿಟ್ಟು ಈ 3 ಡೈಮೆನ್ಷನ್ಸಲ್ಲಿ ಇನ್ನು ಗೆಲ್ಲಬೇಕಾಗಿರೋದು ಏನಿಲ್ಲ. ಈ 3 ಗೆದ್ದರೆ ನಾವು ಈ 3 ಡೈಮೆನ್ಷನ್ಸ್ ಈ ಭೂಮಿನ ನಾವು ದಾಟಬಹುದು. ಸೊ ಈ ರೀತಿ ಏಂಜಲ್ಸು ಸೋಲ್ ಬೀಯಿಂಗ್ಸ್ ಅಂತ ಹೇಳ್ಬೋದು. ಇವರು ಸಂಪೂರ್ಣವಾಗಿ ಒಂದು ಆ ಚೈತನ್ಯ ಶಕ್ತಿಗೆ ಸಂಪೂರ್ಣವಾಗಿ ಕನೆಕ್ಟ್ ಆಗಿರ್ತಾರೆ. ಅವರು ಎಂದಿಗೂ ಡಿವಿಯೇಟ್ ಆಗಿಲ್ಲ. ನಾವು ಭೂಮಿ ಮೇಲೆ ಬಂದಿದ್ದಕ್ಕೆ ಡಿವಿಯೇಟ್ ಆಗಿದ್ದೀವಿ. ಇದು ಡಿಫ್ರೆನ್ಸ್ ನಮಗೂ ಏಂಜಲ್ಸ್ಗೂ. ಇನ್ನು ದೇವದೂತರು ಅಂತಾರೆ. ಅಂದರೆ ಇವರು ಮೆಸೆಂಜರ್ಸ್ ಯಾವುದಕ್ಕೆ? ಇಲ್ಲಿ ಇದೆಲ್ಲ ಕ್ರಿಯೇಷನ್. ಭೂಮಿ ಮೇಲೆ ಇರೋ ನಾವು ಪ್ರತಿಯೊಂದು ಕ್ರಿಯೇಷನ್ ಅಂತೀವಿ. ಈ ಕ್ರಿಯೇಷನ್ಗೂ ಕ್ರಿಯೇಟರ್ ಅಂದರೆ ಮೂಲ ಚೈತನ್ಯ ಶಕ್ತಿ, ಆ ಒಂದು ಆಲ್ ದಟ್ ಈಸ್ ಅದು ಮೂಲ ಚೈತನ್ಯ ಶಕ್ತಿ. ಆ ಮೂಲ ಚೈತನ್ಯ ಶಕ್ತಿಗೂ ಈ ಕ್ರಿಯೇಷನ್ಗೂ ಮಧ್ಯ ಇರೋ ಇದೇನು ಮೆಸೆಂಜರ್ಸ್ ಅಂದರೆ ಒಂದು ಮೆಸೇಜಸ್ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಲುಪೋರು ಅಂತ ಅರ್ಥ. ಸೊ ಇವರು ದೇವದೂತರು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಆರ್ಕೇಂಜಲ್ಸ್ ಅಂತ ಹೇಳ್ತೀವಿ. ಆರ್ಕೇಂಜಲ್ಸ್ ಅಂದರೆ ಏನು? ಈ ಒಂದು ಏಂಜಲ್ಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಪೂರ್ಣಾತ್ಮ, ಅಂಶಾತ್ಮ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಏಂಜಲ್ಸು ಅಂಶಾತ್ಮ ಆದರೆ ಆರ್ಕೇಂಜಲ್ಸು ಪೂರ್ಣಾತ್ಮ ಅಂತ ಅರ್ಥ. ಆ್ಯಕ್ಚುಲಿ ಆರ್ಕೇಂಜಲ್ಸ್ ಬಗ್ಗೆ ತಿಳ್ಕೋಬೇಕು ನಾವು ಅಂತಂದರೆ
ಈ ಒಂದು ಕ್ರಿಯೇಷನ್ನಿಂದ ಮೂಲ ಸೃಜನಾತ್ಮಕ ಶಕ್ತಿಯಿಂದ ಎಷ್ಟೋ ಆತ್ಮಗಳು ಎಲ್ಲ ಹೊರಬಂದಿದ್ದಾವೆ. ಆ ಎಲ್ಲ ಅದು ಸೇರಿ ಎಷ್ಟೊಂದು ಗ್ರೂಪ್ಸ್ ಆಗಿ ಡಿವೈಡ್ ಆಗಿಬಿಟ್ಟಿದ್ದಾವೆ. ಆವಾಗ ಪ್ರತಿಯೊಬ್ಬರು ಈ ಡ್ಯುಯಾಲಿಟಿ ಹೇಗೆ ಬಂತು ಅಂತ ಕೂಡ ನಮ್ಗೆ ತಿಳ್ಕೋಬೇಕು. ಆವಾಗ ಪ್ರತಿಯೊಬ್ಬರು ಅವರ ಒಂದು ಆ ಮೂಲ ಚೈತನ್ಯ ಶಕ್ತಿಯಿಂದ ಆಚೆ ಬಂದಿದ ತಕ್ಷಣ ಏನಾಗುತ್ತೆ, ನಮ್ಮಲ್ಲಿ ನಮ್ಮ ಮೈಂಡು ಶುರು ಆಗುತ್ತೆ. ಸಂಕಲ್ಪಗಳು ಅಲ್ಲಿ ಮೈಂಡ್ ಇರಲ್ಲ, ಭೂಮಿ ಮೇಲೆ ಮಾತ್ರ ಮೈಂಡ್ ಅನ್ನೋದು ಇರೋದು. ಅಲ್ಲಿ ಸಂಕಲ್ಪದಿಂದ ಸೃಷ್ಟಿ ಆಗ್ತಾ ಇರುತ್ತೆ. ಆ ಸಂಕಲ್ಪ ಮಾಡ್ದಂಗೆ ಈ ಒಂದು ಭೂಮಿ ಎಲ್ಲನೂ ಕ್ರಿಯೇಷನು ಸ್ಟಾರ್ಟ್ ಆಯಿತು. ಆವಾಗ ಒಂದಷ್ಟು ದಿನ ಆದಮೇಲೆ ಇದು ಎಂಥದ್ದು, ಇದು ಏನೇನೋ ನಡೀತಾ ಇದೆಯಲ್ಲ ಅಂದ್ಬಿಟ್ಟು ಎಲ್ಲರೂ ಬಂದು ಒಂದು ಕಡೆ ಸಮಾವೇಶ ನಡೆದು ಎಲ್ಲರೂ ನೋಡಿದ್ರೆ ಒಬ್ಬರು ಕೆಟ್ಟದ್ದು ಆಲೋಚನೆ ಮಾಡಿದ್ದಾರೆ, ಒಬ್ಬರು ಒಳ್ಳೆಯ ಆಲೋಚನೆ ಮಾಡಿದರೆ ಒಳ್ಳೆಯ ಸೃಷ್ಟಿಯಾಗಿದೆ, ಕೆಟ್ಟದ್ದು ಆಲೋಚನೆ ಮಾಡಿದರೆ ಕೆಟ್ಟದ್ದು ಸೃಷ್ಟಿಯಾಗಿದೆ, ಎಲ್ಲವೂ ಸೃಷ್ಟಿಯಾಗಿದೆ. ಆವಾಗ ಆ ಒಂದು ಫಸ್ಟ್ ಕ್ರಿಯೇಷನ್ ಇಂದ ಬಂದ ಎಲ್ಲ ಸೋಲ್ಸು ಕೂತ್ಕೊಂಡು ಒಂದು ಮೀಟಿಂಗ್ ಥರ ಮಾಡಿಕೊಂಡು ಅದರಲ್ಲಿ 1,44,000 ಸೋಲ್ ಗ್ರೂಪ್ಸನ್ನ ಡಿವೈಡ್ ಮಾಡಿದ್ದಾರೆ. ಅಂದರೆ 1,44,000 ಸೋಲ್ ಗ್ರೂಪ್ಸ್ ಇದ್ದಾವೆ. ಆ ಸೋಲ್ ಗ್ರೂಪ್ಸಿಂದ ಬಂದವರು ನಾವೆಲ್ಲ. ಆ ಸೋಲ್ ಗ್ರೂಪ್ಗೆ ಅಧಿಪತಿ ಯಾರು? ಆರ್ಕೇಂಜಲ್. ಆರ್ಕ್ ಅಂದರೆ ಅದೇ ಸೇಮ್ ಗ್ರೀಕ್ ಭಾಷೆನಲ್ಲಿ ಚೀಫ್ ಅಂತ, ಪ್ರಧಾನ ವ್ಯಕ್ತಿ ಅಂತ. ಸೊ ಅವ್ರನ್ನ ಚೀಫ್ ಏಂಜಲ್ ಅಂದರೆ ಪ್ರಧಾನ ಏಂಜಲು ಅಂತ ಹೇಳ್ತೀವಿ. ಆ ಪ್ರಧಾನ ಏಂಜಲು ಈ ಒಂದು ಇಷ್ಟು ದೊಡ್ಡ 1,44,000 ಸೋಲ್ ಗ್ರೂಪ್ಸ್ಗೆ ಒಬ್ಬೊಬ್ಬರು ಒಂದೊಂದಕ್ಕೆ ಅಧಿಪತಿ ಆದರು. ಅವರೆಲ್ಲ ಆರ್ಕೇಂಜಲ್ಸ್. ಸೊ ಅವರು ಯಾವ ರೀತಿ, ಅವರಿಗೆ ಸೋಲ್ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಅವರು ಚೈತನ್ಯ ರೂಪಿಗಳು, ಅವರಿಗೆ ಆಕಾರ ಇಲ್ಲ. ಇವಾಗ ಚೈತನ್ಯ ಶಕ್ತಿ ಇಲ್ಲೆಲ್ಲನೂ ತುಂಬಿಕೊಂಡಿರುತ್ತೆ. ನಾವು ಅದನ್ನು ನೋಡೋಕ್ಕಾಗುತ್ತಾ, ಹಿಡಿಯೋಕ್ಕಾಗುತ್ತಾ? ಏನೂ ಆಗಲ್ಲ. ಒಂದು ಆಕಾರ ಇರುತ್ತಾ? ಏನೂ ಇರಲ್ಲ. ಆ ರೀತಿಯ ಚೈತನ್ಯ ಶಕ್ತಿಯ ಹಬ್ ಅಂತ ಹೇಳ್ತೀವಿ. ಅಂದರೆ ಶಕ್ತಿ ಕ್ಷೇತ್ರ ಅವರು ಅಷ್ಟೇ. ಆದರೆ ಪ್ರತಿಯೊಬ್ಬರು ಇವಾಗ ನಾವು ಕೂಡ ಗಣೇಶ ಅಂತ ಹೆಸರಿಟ್ಟಿದ್ದೀವಿ, ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ, ಸರಸ್ವತಿ, ಪಾರ್ವತಿ, ದುರ್ಗೆ, ಎಲ್ಲ ಈ ಥರ ದೇವರುಗಳನ್ನು ಹನುಮಾನ್ ಅಂತ ಹೇಳ್ತೀವಲ್ಲ, ಅವರೆಲ್ಲ ಕೂಡ ಶಕ್ತಿ ಕ್ಷೇತ್ರಗಳು. ಅವರನ್ನು ನಾವೊಂದು ರೂಪ ಕಲ್ಪಿಸ್ಕೊಂಡು ನಾವು ಆ ರೂಪದಿಂದ ನಾವು ನೋಡಿದಾಗ ಗುರ್ತಿಡ್ತಾ ಇದ್ದೀವಿ. ಆ್ಯಕ್ಚುವಲ್ಲು ಅವರೆಲ್ಲರೂ ಶಕ್ತಿ ಕ್ಷೇತ್ರಗಳು, ಚೈತನ್ಯ ರೂಪ ಇರೋ ಆ ಒಂದು ದೇವಿ ದೇವತೆಗಳು. ಸೊ ನಮ್ಮಲ್ಲಿ ನಾವು ಈ ಥರ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ದುರ್ಗೆ ಮತ್ತು ಲಲಿತಾ ಮಾತೆ, ಗಾಯತ್ರಿ ಮಾತೆ, ಈ ಥರ ಎಷ್ಟೊಂದು ಹೆಸರುಗಳು ಇಟ್ಕೊಂಡಂಗೆ ಆ ಗ್ರೀಕು ಭಾಷೆನಲ್ಲಿ ಕೂಡ ಅವರು ಈ ಒಂದು ಏಂಜಲ್ಸ್, ಆರ್ಕೇಂಜಲ್ಸ್ಗೆ ಹೆಸರುಗಳು ಇಟ್ಟಿದ್ದಾರೆ. ಸೊ ಆ ಹೆಸರುಗಳು ಅದು ಕ್ರಿಶ್ಚಿಯನ್ಸ್ ಹೆಸರು ಥರ ಇರುತ್ತೆ. ಬಟ್ ನಾವೇನು ಅನ್ಕೋಬೇಕಂದ್ರೆ ಅದೆಲ್ಲ ಬೇಡ ನಮಗೆ. ಆ ಒಂದು ಮತದಲ್ಲಿರೋ ಹೆಸರು ಅವ್ರು ಇಟ್ಕೊಂಡಿದ್ದಾರೆ, ನಮ್ಮ ಹಿಂದೂ ಧರ್ಮದಲ್ಲಿರೋ ಹೆಸರು ನಾವು ಇಟ್ಕೊತೀವಿ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ ಆ ಶಕ್ತಿ ಕ್ಷೇತ್ರ ಅಂತ ನಾವು ತಿಳ್ಕೊಬೇಕು. ಅಂದರೆ ಇವಾಗ ನಾವು ಗಣೇಶನ ಏನಕ್ಕೆ ನಾವು ನೆನೆಸ್ಕೊತೀವಿ, ಪೂಜೆ ಮಾಡ್ತೀವಿ? ಒಂದು ವಿಘ್ನ ವಿನಾಶಕ. ಏನೇ ಒಂದು ಕೆಲಸ ನಡಿಬೇಕಂದ್ರೆ ವಿಘ್ನ ಆಗಬಾರ್ದು ಅಂದರೆ ನಾವು ಗಣೇಶನ ನೆನೆಸ್ಕೊತೀವಿ. ಅಂದರೆ ನಾವು ಒಂದು ನಮ್ಮ ಚೈತನ್ಯ ಶಕ್ತಿಯಿಂದ ಆ ಒಂದು ಗಣೇಶ ಅನ್ನೋ ಚೈತನ್ಯ ಶಕ್ತಿಗೆ ಕನೆಕ್ಟ್ ಆಗ್ತೀವಿ. ಅದು ನಮಗೆ ಅದು ಅರ್ಥ ಆಗಲ್ಲ ಈ ಥರ ಹೇಳಿದ್ರೆ ಅಂದ್ಬಿಟ್ಟು ನಮ್ಮ ದೊಡ್ಡವರೆಲ್ಲ ಹೇಳಿದೆ ಮುಚ್ಚಿಟ್ಟಿರೋದ್ರಿಂದ ನಾವು ಈ ರೀತಿ ಒಂದು ದುರಭಿಪ್ರಾಯದಲ್ಲಿ ಇದ್ದೀವಿ. ಸೊ ಗಣೇಶ ಒಂದು ಚೈತನ್ಯ ಶಕ್ತಿ. ಹನುಮಾನ್ ಏನಕ್ಕೆ ನೆನೆಸ್ಕೊತೀವಿ? ಶಕ್ತಿ, ಯುಕ್ತಿ, ಧೈರ್ಯ, ಸ್ಥೈರ್ಯ, ಒಂದು ವಿಚಕ್ಷಣಾ ಶಕ್ತಿ, ವಿವೇಕ, ಇವೆಲ್ಲವೂ ಹನುಮಾನ್ ಹತ್ರ ಇದೆ ಅಂತ ಅಂತೀವಿ. ಸೊ ಹನುಮಾನು ಆ ಶಕ್ತಿ ನಮ್ಗೆ ಅವೆಲ್ಲ ಯಾವುದರಲ್ಲಿ ಆ ಕ್ವಾಲಿಟಿ ನಮಗೆ ಇವತ್ತು ಬೇಕು ನಾವು ಮೂಮೆಂಟಲ್ಲಿ ಅಂತಂದರೆ ನಾವು ಹನುಮಾನಿಗೆ ಕನೆಕ್ಟ್ ಆಗ್ತೀವಿ.
ಅಂದರೆ ಮನಸ್ಸಿನಲ್ಲಿ ನಾವು ಯಾವಾಗ ನಾವು ಮನಸ್ಸು ತುಂಬ ನಾವು ಚೈತನ್ಯ ರೂಪರಾಗಿ ನಾವು ಕನೆಕ್ಟ್ ಆಗ್ತೀವೋ ಆವಾಗ ಆ ಒಂದು ಫೀಲ್ಡ್, ಎನರ್ಜಿ ಫೀಲ್ಡ್ಗೆ ನಾವು ಕನೆಕ್ಟ್ ಆಗ್ತೀವಿ. ಅದೇ ರೀತಿ ಇವರು ನಮಗೆ ಈ ಒಂದು ಏಂಜಲ್ಸು ಹೇಳಿಕೊಟ್ಟ ಏಂಜಲ್ಸ್ ಹೆಸರು ಹೇಳ್ತೀನಿ. ಅವರು ತೊಬಯಾಸ್ ಮಾಸ್ಟರ್, ಕುತುಮಿ ಮಾಸ್ಟರ್, ಕ್ರೇಯಾನ್ ಮಾಸ್ಟರ್, ಸೆಂಟ್ ಜಮೈಲ್ ಅನ್ನೋ ಒಂದು 4 ಏಂಜಲ್ಸು ಪ್ರತಿದಿನ ಒಬ್ಬೊಬ್ಬರು ಏಂಜಲ್ಸ್ ಬಂದು ಕ್ಲಾಸಸ್ ವಾಕಿನ್ ಅಂದರೆ ಇದು ಒಬ್ಬರ ಬಾಯಲ್ಲಿ ಅವರು ಹೇಳ್ತಾ ಇರ್ತಾರೆ, ಅವರು ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರ 4 ರೆಗ್ಯುಲರ್ ಆಗಿ ಏಂಜಲ್ಸು ನಮಗೆ ಕ್ಲಾಸಸ್ ಹೇಳ್ತಾಯಿದ್ರು. ಆವಾಗ ಮೆಟಾಟ್ರಾನ್ ಅಂತೆ, ಐಸಿಸ್ ಅಂತೆ, ಗ್ಯಾಬ್ರಿಯಲ್ ಅಂತೆ, ಇನ್ನು ಎಷ್ಟೊಂದು ಏಂಜಲ್ಸು ಅವರು ಒಂದೊಂದು ಸ್ಪೆಷಲ್ ಡೇ ಅಲ್ಲಿ ಬಂದು ನಮಗೆ ಸಂದೇಶಗಳು ಕೊಡ್ತಾಯಿದ್ರು. ಈ ರೀತಿ ನಾವು 6 ವರ್ಷ ಆ ಒಂದು ಏಂಜಲ್ಸ್ ಕ್ಲಾಸಸ್ನ ಕೇಳಿಸ್ಕೊಂಡಿದ್ದೀವಿ. ಸೊ ಇವಾಗ ಆರ್ಕೇಂಜಲ್ಸ್ ಅಂದರೆ ಯಾರು ಅಂತ ಗೊತ್ತಾಯಿತು, ಏಂಜಲ್ಸ್ ಅಂದರೆ ಯಾರು ಅಂತ ಗೊತ್ತಾಯಿತು. ಇನ್ನು ಇವರು ಎಲ್ಲಿರ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಎಲ್ಲಿರ್ತಾರೆ ಅಂದರೆ ನಾವು ಇವಾಗ 3 ಡೈಮೆನ್ಷನಲ್ ಭೂಮಿನಲ್ಲಿ ಇದ್ದೀವಿ. ಇನ್ನು ನೆಕ್ಸ್ಟ್ ಡೈಮೆನ್ಷನ್ಸ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. 4th ಡೈಮೆನ್ಷನ್ ಅನ್ನೋದು ಇರುತ್ತೆ. ಅಲ್ಲೇನಿರುತ್ತೆ, ಸೂಕ್ಷ್ಮ ಶರೀರದ ಲೋಕ. ಅದು 4th ಡೈಮೆನ್ಷನ್ ಅಂದರೆ ಅಲ್ಲಿ ಈ ಭೂಮಿ ಮೇಲೆ ಹೇಳಿದ್ನಲ್ಲ, ಮೈಂಡು, ಶರೀರ ಮತ್ತು ಬುದ್ಧಿ, ಆ 3 ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಟೈಮ್ ಬೌಂಡ್ ಅಂತ ಇದೇ ಭೂಮಿಯ ಮಾಯಾಪೊರೆ. ಅಂದರೆ ಇದೇನೆ, ನಾವು ಏನೋ ಭೂಮಿಯ ಮಾಯಾಪೊರೆ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಎಲ್ಲ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ಯಾವುದದು ಭೂಮಿಯ ಮಾಯಾಪೊರೆ ಅಂತಂದರೆ ಇದೇ. ನಾವು ಈ ಶರೀರ ನನ್ನದು ಅನ್ಕೊತೀವಿ, ಈ ಬುದ್ಧಿ ನನ್ನದು ಅನ್ಕೊತೀವಿ, ಈ ಒಂದು ಮೈಂಡ್ ನನ್ನದು ಅನ್ಕೊತೀವಿ. ಸೊ ಅದು ನಮಗೆ ಬಂಧನ ಮಾಡ್ತಾ ಇರೋದು. ನಾನು ಅಂದರೆ ಯಾರು? ಆತ್ಮಸ್ವರೂಪ. ನಾನು ಅಂದರೆ ಸೋಲು, ನಾನು ಅಂದರೆ ಚೈತನ್ಯ ರೂಪ, ನಾನು ಅಂದರೆ ಕಾಂತಿ ಸ್ವರೂಪ ಅಂತ ಯಾವಾಗ ತಿಳ್ಕೊತೀರೋ ನೀವು ಈ 3D ಭೂಮಿಯಿಂದ ವಿಮುಕ್ತಿ ಲಭಿಸುತ್ತೆ. ಸೊ ಈ ರೀತಿ 3D ಭೂಮಿ ಮಾಯಾಪೊರೆ ಅನ್ನೋದು ಕೂಡ ನಿಮಗೆ ಇವಾಗ ತಿಳ್ಕೊಂಡಿದ್ದೀರಾ. ಇನ್ನು 4th ಡೈಮೆನ್ಷನಲ್ಲಿ ಸೂಕ್ಷ್ಮ ಶರೀರಗಳು ಇರುತ್ತೆ. ಅವೆಲ್ಲ ಏನು, ಕಾಂತಿ ರೂಪದಲ್ಲಿ ಇರ್ತಾರೆ. ಅಲ್ಲಿ ಟೈಮ್ ಬೌಂಡ್ ಇಲ್ಲ, ಟೈಮ್ ಅನ್ನೋದು ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಅವರು ಹಿಂದಿನ ಟೈಮ್ಗೂ ಹೋಗ್ಬೋದು, ಮುಂದಿನ ಟೈಮ್ಗೂ ಹೋಗ್ಬೋದು, ಅಥವಾ ಯಾವುದೇ ಒಂದು ಟೈಮು ಅಡ್ಜಸ್ಟ್ಮೆಂಟ್ ಅನ್ನೋದು ಇರುತ್ತೆ. ಅಲ್ಲಿ ಟೈಮ್ ಬೌಂಡ್ ಇರಲ್ಲ. ಇನ್ನು ನೆಕ್ಸ್ಟು 5th ಡೈಮೆನ್ಷನ್. 5th ಡೈಮೆನ್ಷನ್ ಅಂದರೆ ಅದು ನಕ್ಷತ್ರ ಲೋಕಗಳು. ನಕ್ಷತ್ರ ಲೋಕ ಅಂದರೆ ಇನ್ನೂ ಒಂದು ಹೈಯರ್ ಸ್ಟೇಜ್ ಆಫ್ ಸೋಲ್ ಬೀಯಿಂಗ್ಸ್ ನಕ್ಷತ್ರಗಳು ಅಂದರೆ. ಆ ನಕ್ಷತ್ರ ಲೋಕಗಳು 5th ಡೈಮೆನ್ಷನ್. ನಕ್ಷತ್ರ ಲೋಕಗಳ ದಾಟಿ 6th ಡೈಮೆನ್ಷನ್ಸಲ್ಲಿ ಈ ಏಂಜಲ್ಸ್ ಅನ್ನೋರು ಇರ್ತಾರೆ. ಅಂದರೆ ಅದು ಆತ್ಮದ ಲೋಕ. ಅಂದರೆ ಸೋಲ್ ಬೀಯಿಂಗ್ ಅಂತೀವಲ್ಲ ನಾವು, ಈ ಸೋಲ್ ಬೀಯಿಂಗ್ಸ್ ಎಲ್ಲ ಆ 6th ಡೈಮೆನ್ಷನ್ನಲ್ಲಿ ಇರ್ತಾರೆ. ಇನ್ನು 7th ಡೈಮೆನ್ಷನ್ಸ್ ಬಂದು ಅಲ್ಲಿ ಇನ್ನೂ ಹೆಚ್ಚಿನ ಅಸೆಂಡೆಡ್ ಮಾಸ್ಟರ್ಸು ಒಂದು ಎಲ್ಲ ಈ ಭೂಮಿ ಮೇಲೆ ಗೆದ್ದು ಉನ್ನತ ಲೋಕಕ್ಕೆ ಹೋಗಿರ್ತಾರಲ್ಲ, ಅವರೆಲ್ಲ ಅಲ್ಲಿರ್ತಾರೆ. ಇನ್ನು 8th ಡೈಮೆನ್ಷನ್ ಅಂದರೆ ಅದು ಈ ನಕ್ಷತ್ರ ಲೋಕಗಳಲ್ಲಿ ಮಧ್ಯದಲ್ಲಿ ಇರುವ ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್. ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಅಂತ ಅವರು ಹೆಸರಿಟ್ಟಿದ್ದಾರೆ. ನಮ್ಮ ಒಂದು ಹಿಂದೂ ಸಂಪ್ರದಾಯದ ಭಾಷೆನಲ್ಲಿ ಹೇಳಬೇಕಂದ್ರೆ ಇಂದ್ರಲೋಕ, ದೇವಲೋಕ ಅಂತ ಹೇಳ್ಬೋದು. ಅದು ಇಂಟರ್ ಡೈಮೆನ್ಷನಲ್ ಫೆಡರೇಷನ್ ಅಂತ ಹೇಳ್ಬೋದು. ಅಂದರೆ ಅದಕ್ಕೆ ಅಧಿಪತಿ ಯಾರು? ಅವರು ಅಧಿಪತಿ ಬೇರೆ ಹೆಸರು ಇಟ್ಟಿರ್ತಾರೆ, ಏಂಜಲ್ಸ್ ಹೆಸರು. ನಮ್ಮ ಒಂದು ನಾವೇನು ಹೇಳ್ತೀವಿ, ಎಲ್ಲರಿಗೂ ರಾಜ ಇಂದ್ರ ಅಂತೀವಿ, ದೇವೇಂದ್ರ ಅಂತೀವಿ. ಸೊ 8th ಡೈಮೆನ್ಷನ್ನು ಆ ಒಂದು ಇಂಟರ್ ಡೈಮೆನ್ಷನಲ್ ಫೆಡರೇಷನ್ ಚೇಂಬರ್ ಆಫ್ ಯೂನಿವರ್ಸ್ ಅಂತ ಹೇಳ್ತಾರೆ. ಅಲ್ಲಿಂದ 9th ಡೈಮೆನ್ಷನ್ಸಲ್ಲಿ ಈ ಒಂದು ಆರ್ಕೇಂಜಲ್ಸ್ ಎಲ್ಲ ಇರ್ತಾರೆ. ಅಂದರೆ ಅದ್ಭುತವಾದ ದಿವ್ಯ ಚೈತನ್ಯ. ಅವ್ರ ಚೈತನ್ಯಕ್ಕೂ ಇದಕ್ಕೂ ಏನೂ ಡಿಫರೆನ್ಸ್ ಇರಲ್ಲ ಅಂತ. ಆಮೇಲೆ ಈ ಒಂದು ಏಂಜಲ್ಸು ಯಾವ ರೀತಿ ಇರ್ತಾರೆ ಅಂದರೆ ಅವ್ರಿಗೆ ಆಕಾರ ಇರಲ್ಲ.
ಒಂದು ಮ್ಯಾಸ್ಕ್ಯುಲೈನ್ ಫೆಮಿನೈನ್ ಎನರ್ಜೀಸ್ ಅಂದರೆ ಸ್ತ್ರೀ ತತ್ವ ಪುರುಷ ತತ್ವ ಎರಡೂ ಇಂಟಿಗ್ರೇಟ್ ಆಗಿರುತ್ತೆ. ಅಂದರೆ ಅವ್ರಿಗೆ ಯಾವುದೂ ಇಂಬ್ಯಾಲೆನ್ಸ್ ಇರಲ್ಲ. ನಮಗೆ ಭೂಮಿ ಮೇಲೆ ಕಂಪ್ಲೀಟಾಗಿ ತುಂಬ ಜನದಲ್ಲಿ ಮ್ಯಾಸ್ಕ್ಯುಲೈನ್ ಎನರ್ಜಿ ಫೆಮಿನೈನ್ ಎನರ್ಜಿ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದಕ್ಕೆ ನಾವು ಇವರು ಗಂಡು ಇವರು ಹೆಣ್ಣು ಇವರು ಗ್ರೇಟು ಇವರು ಅಧಮರು ಆ ಥರ ನಾವು ತಿಳ್ಕೊತಾ ಇರ್ತೀವಿ. ಅಲ್ಲೇನೆಂದರೆ ಅವರಿಗೆ ಮ್ಯಾಸ್ಕ್ಯುಲೈನ್ ಫೆಮಿನೈನ್ ಎನರ್ಜೀಸು ಸಂಪೂರ್ಣವಾಗಿ ಏಕೀಕೃತ ಆಗಿರುತ್ತೆ. ಆಮೇಲೆ ಅವರು ಒಬ್ಬೊಬ್ಬರು ಅವ್ರದ್ದೇನೆಂದರೆ ಫ್ರೀಕ್ವೆನ್ಸಿ ವೈಬ್ರೇಷ್ನಲ್ ಫ್ರೀಕ್ವೆನ್ಸಿ ಎಷ್ಟು ಹೈ ಆಗಿರುತ್ತೋ ಅವರು ಅಷ್ಟು ಅದ್ಭುತವಾದ ಕಲರ್ಸಿಂದ ಕಾಣಿಸ್ಕೊತಾರೆ. ಇನ್ನು ನಮಗೆ ಮೆಡಿಟೇಷನಲ್ಲಿ ಎಷ್ಟೊಂದು ಜನಕ್ಕೆ ಕಲರ್ಸ್ ಕಾಣಿಸ್ತಾ ಇರುತ್ತೆ. ಆ ಕಲರ್ಸ್ ಏನಂದರೆ ಅದು ನಾವು ಏಂಜಲಿಕ್ ಫೀಲ್ಡ್ಗೆ ಕನೆಕ್ಟ್ ಆಗಿದ್ದೀವಿ ಅಂತ ಅರ್ಥ. ಸೊ ಆ ಕಲರ್ ಇನ್ನೂ ಡೀಪಾಗಿ ನಾವು ಅದೇ ಧ್ಯಾನದಲ್ಲಿ ಡಿಸ್ಟರ್ಬ್ ಆಗದೆ ಹಾಗೇ ಕಂಟಿನ್ಯೂ ಆದರೆ ಒಂದು ಆಕಾರ ಥರ ಕೂಡ ನಮಗೆ ಕಾಣಿಸುತ್ತೆ ಆ ಬೆಳಕು. ಅಂದರೆ ಕಾಂತಿ ದೇಹಧಾರಿಗಳು ಅವರೆಲ್ಲ ಏಂಜಲ್ಸ್ ಆ್ಯಂಡ್ ಆರ್ಕೇಂಜಲ್ಸು. ಸೊ ಆ ಕಾಂತಿ ದೇಹಧಾರಿಗಳು ನಮಗೆ ಕಾಣಿಸ್ತಾರೆ. ಅವ್ರನ್ನ ನೋಡಿ ಇವರು ಹೆಂಗಸರ ಗಂಡಸರ ಅಂತ ಡೌಟ್ ಬರುತ್ತೆ ನಮಗೆ. ಯಾರಿಗಾದರೂ ಏಂಜಲಿಕ್ ಅನುಭವ ಇದ್ದರೆ ಅವರು ನೋಡಿರ್ತಾರೆ. ಸೊ ಅವರು ಹಂಗೆ ಹೆಣ್ಣು ಥರನೂ ಕಾಣಲ್ಲ ಗಂಡು ಥರನೂ ಕಾಣಲ್ಲ. ಯಾಕೆಂದರೆ ಅವರು ಎರಡು ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್ ಎನರ್ಜೀಸು ಏಕೀಕೃತ ಆಗಿರೋದ್ರಿಂದ ಅನುಸಂಧಾನ ಆಗಿರೋದ್ರಿಂದ ಅವರು ಆ ರೀತಿ ಒಂದು ಯಾವ ರೂಪ ಬೇಕಾದರೂ ಪಡಿಬೋದು ಅವರು. ಆ ಥರ ಅವರು ಒಂದು ನಮಗೆ ಈ ಸ್ತ್ರೀ ಅಲ್ಲ ಪುರುಷ ಅಲ್ಲ ಅನ್ನಂದಂಗೆ ಕಾಣ್ತಾ ಇರ್ತಾರೆ. ಬೆಳಕಿನ ರೂಪ ಒಂದೊಂದು ಕಲರ್ಸು ಕಾಣಿಸ್ತಾ ಇರ್ತಾರೆ. ಒಂದೊಂದು ಕಲರ್ಗೂ ಒಂದೊಂದು ಮೀನಿಂಗ್ ಇದೆ. ಅಂದರೆ ಒಂದೊಂದು ಕಲರು ಒಂದು ಶಕ್ತಿ ಕ್ಷೇತ್ರ ಅಂದರೆ ಆ ಶಕ್ತಿ ಕ್ಷೇತ್ರದಲ್ಲಿ ಏನೇನು ಪವರ್ಸ್ ಇರುತ್ತೋ ಯಾವ ಥರ ಫ್ರೀಕ್ವೆನ್ಸಿ ಇರುತ್ತೋ ಆ ಒಂದು ಫ್ರೀಕ್ವೆನ್ಸಿಗೆ ತಕ್ಕಂಗೆ ಕಾಂತಿಯ ಕಲರು ರೆಡಿ ಆಗುತ್ತೆ. ಸೊ ಇವಾಗ ನೋಡಿ ನಾವೇ ಒಂದು ಸಲ ಫಸ್ಟ್ ಕಣ್ಣು ಮುಚ್ಚಿದಾಗ ಬ್ಲ್ಯಾಕ್ ಕಲರ್ ಆಗಿ ಕಾಣುತ್ತೆ. ಬರ್ತಾ ಬರ್ತಾ ಬೆಳ್ಳನ ಬೆಳಕು ಥರ ಕಾಣುತ್ತೆ. ಅಂದರೆ ಏನು ನಮ್ಮ ಫ್ರೀಕ್ವೆನ್ಸಿ ಹೆಚ್ಚಾದಾಗ ಕಲರ್ ಚೇಂಜ್ ಆಯಿತು. ಆ ಥರ ಏಂಜಲ್ಸ್ ಆ್ಯಂಡ್ ಆರ್ಕೇಂಜಲ್ಸಲ್ಲಿ ಕೂಡ ಅದ್ಭುತವಾದ ಅವರ ಫ್ರೀಕ್ವೆನ್ಸಿ ಪ್ರಕಾರ ಆ ಕಲರ್ಸು ಚೇಂಜ್ ಆಗ್ತಾ ಇರುತ್ತೆ. ಆ ರೀತಿ ನಾವು ಅವರನ್ನು ತುಂಬ ಜನ ನೋಡ್ತಾ ಇರ್ತಾರೆ. ಆದರೆ ಇದು ಏಂಜಲ್ ಇವರೆಲ್ಲ ಏಂಜಲ್ಸು ಪವರು ನಾವು ಆ ಫ್ರೀಕ್ವೆನ್ಸಿಗೆ ಹೋಗಿದ್ದಕ್ಕೆ ನಾವು ಕನೆಕ್ಟ್ ಆಗಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಈ ಡೈಮೆನ್ಷನ್ಸಲ್ಲೇ ಅಂದರೆ ಎಲ್ಲೋ ಇರುತ್ತೆ ಅಂತ ಅಂದ್ಕೋಬೇಡಿ. ಈ ಡೈಮೆನ್ಷನ್ಸ್ ಎಲ್ಲ ನಮ್ಮಲ್ಲೇ ಇದೆ. ನಾವು ಯಾವಾಗ ಬಾಡಿ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ ನಮ್ಮ ಏಂಜಲ್ಸು. ಬಾಡಿ ಆಫ್ ಕಾನ್ಷಿಯಸ್ನೆಸ್ ಅಂದ್ರೇನು? ನಮ್ಮ ಈ ಒಂದು ಚೈತನ್ಯದ ಭಾಗಗಳು ಅಂತ ನಾವು ತಿಳ್ಕೊಬೇಕು. ನಾನು ಚೈತನ್ಯ ರೂಪಿನೇ, ನಾನು ಸೋಲ್ ಬೀಯಿಂಗೇ. ಆದರೆ ನಾವು ದೇಹ ಮನಸ್ಸು ಬುದ್ಧಿ ಈ ಒಂದು ಕಲಿಯೋಕ್ಕೋಸ್ಕರ ಈ ಭೂಮಿಗೆ ಬಂದಿದ್ದೀವಿ. ಕಲಿಯೋಕ್ಕೋಸ್ಕರ ಬಂದು ಈ ಭೂಮಿಯಲ್ಲಿ ಇರೋ ಒಂದು ಹೇಳಿದ್ನಲ್ಲ 1,44,000 ಗ್ರೂಪ್ಸ್ ಆಫ್ ಏಂಜಲ್ಸ್ ಇದ್ದಾರೆ ಅಂತ, ಅದು ಸೋಲ್ ಫ್ಯಾಮಿಲೀಸ್ ಅಂತೀವಿ. ಆ ಸೋಲ್ ಫ್ಯಾಮಿಲೀಸು ಎಲ್ಲರೂ ಅಲ್ಲಿ ಸಂಕಲ್ಪದಿಂದ ಸೃಷ್ಟಿ ನಡೀತಿತ್ತು. ಆ ಸಂಕಲ್ಪದಿಂದ ಸೃಷ್ಟಿಯಾಗಿರೋದು ಮುಟ್ಟಬೇಕು, ಇದು ಹೇಗಿದೆಯೋ ನೋಡಬೇಕು, ತಿನ್ನಬೇಕು ಅಂದರೆ ಅಲ್ಲಿ ಏನೂ ಸಿಗಲ್ಲ. ಅದು ಸುಮ್ಮನೆ ಸೃಷ್ಟಿ ಆಯ್ತಷ್ಟೇ. ಅದು ಎನರ್ಜಿ ರೂಪದಲ್ಲಿ ಇರುತ್ತೆ. ಆ ಎನರ್ಜಿಗಳೆಲ್ಲವನ್ನೂ ನಾವು ಮುಟ್ಟಬೇಕು, ಅದನ್ನು ತಿನ್ನಬೇಕು, ಅದನ್ನು ಅನುಭೂತಿ ಹೊಂದಬೇಕು ಅಂದರೆ ಭೂಮಿಗೆ ಬರಬೇಕು. ಸೊ ಆವಾಗ ಏನಾಯ್ತಂದರೆ ಫಸ್ಟು ಎಲ್ಲ ಸೃಷ್ಟಿ ಅವೆಲ್ಲವೂ ತಂದು ಭೂಮಿ ಮೇಲೆ ಇಟ್ಬಿಟ್ರು. ಆ ಒಂದು ಎಲ್ಲ ಚೈತನ್ಯ ರೂಪಿಗಳಾದ ಆ ಒಂದು ಆರ್ಕೇಂಜಲ್ಸ್ ಎಲ್ಲ ಭೂಮಿನ ಸೃಷ್ಟಿ ಮಾಡಿಬಿಟ್ಟು ಈ ಭೂಮಿ ಮೇಲೆಗೆ ಯಾರು ಹೋಗ್ತಾರೆ ಫಸ್ಟು ಈ ಎಕ್ಸ್ಪೀರಿಯನ್ಸ್ ಪಡೆಯೋಕ್ಕೆ ಅಂತ ಕೇಳಿದ್ರು. ಅಂದರೆ ಅವರು ಹೆದರ್ಕೊತಾರಲ್ಲ ಫಸ್ಟ್ ಯಾವುದೋ ಹೊಸದು ಹೋಗ್ಬೇಕಂದ್ರೆ, ನಾನು ಹೋಗಲ್ಲ ಅಂತ ಹೇಳಿದ್ರು. ಆವಾಗ ಏನಾಯ್ತಂದರೆ ಕೆಲವರು ಧೈರ್ಯವಂತರು ನಾನು ನೋಡ್ಕೊಂಡು ಬರ್ತೀನಿ, ಈ ಭೂಮಿ ಮೇಲೆ ಏನೇನಿದೆಯೋ ಎಲ್ಲ ನೋಡಿಬಿಟ್ಟು ಅದು ಅನುಭೂತಿ ಹೊಂದಿ ಅದರ ಎಲ್ಲ ಪ್ರತಿಯೊಂದು ಅನುಭವವನ್ನು ಪಡೆದು ಕಲಿತ್ಕೊಂಡು ಬರ್ತೀನಿ ಅಂತ ಕೆಲವರು ಬಂದರು.
ಆ ಬಂದವರೇ ಭೂಮಿ ಮೇಲೆ ಇರೋ ನಾವೆಲ್ಲರೂ. ಸೊ ಮಾಸ್ಟರ್ಸ್, ನಾವು ಭೂಮಿಗೆ ಹೇಗೆ ಬಂದ್ವಿ ಅಂತ ತಿಳ್ಕೊಳ್ಳಿ. ಸೊ ಆ ಧೈರ್ಯವಂತರು ನಾವು ಆರ್ಡಿನರಿ ಹ್ಯೂಮನ್ ಅಲ್ಲವೇ ಅಲ್ಲ. ನಾವು ಅಂಥ ಧೈರ್ಯವಂತರು, ಸಾಹಸವಂತರು. ನಾವು ಈ ಭೂಮಿ ಮೇಲೆ ಕೆಲವು ನಿಯಮ ನಿಬಂಧನೆಗಳಿದೆಯಲ್ಲ. ಭೂಮಿಯ ಮಾಯಪೊರೆ ಅಂತ ಟೈಮ್ ಇದೆ, ಈ ದೇಹಾಭಿಮಾನ ಇದೆ, ಮೈಂಡು ಹೆಂಗಂದರೆ ಹಂಗೆ ಯೋಚನೆ ಮಾಡ್ತಾ ಇರುತ್ತೆ, ಈ ಡ್ಯುಯಾಲಿಟಿ ಇದೆ. ಈ ವಿಧವಾದ ಎಲ್ಲದರಿಂದ ನಾವು ಸ್ಕ್ಯಾಟ್ರ್ ಆಗಿಬಿಟ್ವಿ. ಆ ಸ್ಕ್ಯಾಟರ್ ಆಗಿರೋದ್ರಿಂದ ನಾವು ನಮ್ಮ ಒಂದು ರಿಯಲ್ ಆ ಒಂದು ಎಸೆನ್ಸ್, ನಮ್ಮ ಕೋರ್ ಸೋಲ್ ಎಸೆನ್ಸ್ನ ನಾವು ಮರ್ತು ಬಿಟ್ಟಿದ್ದೀವಿ. ಸೊ ಇವಾಗ ತಿಳ್ಕೊಳ್ಳಿ, ಇವತ್ತಿಂದ ನಾನು ಆರ್ಡಿನರಿ ಹ್ಯೂಮನ್ ಅಲ್ಲ, ನಾನು ಧೈರ್ಯ ಸಾಹಸ ಮಾಡಿ ಈ ಭೂಮಿಯನ್ನು ಅನುಭೂತಿ ಹೊಂದಲು ಬಂದ ನಾನು ಹ್ಯೂಮನ್ ಏಂಜಲ್ ನಾನು ಅಂತ ನೀವು ತಿಳ್ಕೋಬೇಕು. ಅಷ್ಟು ಹೆಮ್ಮೆ ಪಡಬೇಕು ನಾವು. ಯಾಕಂದರೆ ನಾವು ಅಂಥ ಗ್ರೇಟು. ನಮಗೆ ಕ್ಲಾಸಸ್ಸಲ್ಲೆಲ್ಲ ಬಂದು ಏಂಜಲ್ಸ್ ಅದೇ ಹೇಳ್ತಾಯಿದ್ರು, ಈ ಸ್ಟೋರಿ ಆ ಏಂಜಲ್ಸಿಂದ ತಿಳ್ಕೊಂಡಿದ್ದೀವಿ ನಾವು. ನನಗೆ ಎಷ್ಟು ಅದ್ಭುತ ಅನ್ನಿಸ್ತಂದರೆ, ಅವರು ನೀವು ಏಂಜಲ್ಸ್ ಅಂತ ನಮ್ಮನ್ನು ಮೇಲೆ ಕೂಡಿಸ್ತಾ ಇದ್ದೀರಾ, ನಾವೆಲ್ಲ ಗ್ರೇಟು. ನೀವು ಈ ಅನುಭವವನ್ನು ಪಡೆದು ನಮಗೆ ನೀವು ಆ ಒಂದು ಪ್ರಾಕ್ಟಿಕಲ್ ವಿಸ್ಡಮ್ನ ನಮಗೆ ತಲುಪಿಸ್ತಾ ಇದ್ದೀರಲ್ಲ, ನೀವು ಗ್ರೇಟು, ನಿಮ್ಮ ಕಾಲು ನಾವು ಮುಗಿತೀವಿ ಅಂತಾರಂತೆ. ಆ ಥರ ಏಂಜಲ್ಸ್ ಹೇಳ್ತಾರಂತೆ. ಇದು ಹೇಗೆ ನಡೆಯುತ್ತೆ ಅಂದರೆ, ನಾವು ಫಸ್ಟು ಬಾಡಿ ಆಫ್ ಕಾನ್ಷಿಯಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ಅದು ಹೇಳ್ತೀನಿ. ಈ ಬಾಡಿ ಆಫ್ ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಒಂದು ಈ ದೇಹ, ಮನಸ್ಸು, ಬುದ್ಧಿ ಈ ಮೂರು ಏಕೀಕೃತ ಆಗಬೇಕು. ಏಕೀಕೃತ ಯಾರಿಗಾಗಬೇಕು? ನಮ್ಮ ಒಂದು ಆತ್ಮಕ್ಕೆ ಅನುಸಂಧಾನ ಆಗಬೇಕು. ಯಾವಾಗ ನಮ್ಮ ಒಂದು ದೇಹ, ಮನಸ್ಸು, ಬುದ್ಧಿ ಅನ್ನೋದು ಆತ್ಮಕ್ಕೆ ಅನುಸಂಧಾನ ಆಗುತ್ತೋ ಆವಾಗ ನಮ್ಮಲ್ಲಿ ಒಂದು ಸೃಜನಾತ್ಮಕ ಶಕ್ತಿ ಉದ್ಭವ ಆಗುತ್ತೆ. ಆ ಸೃಜನಾತ್ಮಕ ಶಕ್ತಿಯೇ ಮೂಲ ಚೈತನ್ಯ ಶಕ್ತಿ. ಸೊ ಯಾವಾಗ ನಾವು ಈ ಒಂದು ಬಾಡಿ, ಮೈಂಡ್, ಸೋಲನ್ನ ಇಂಟೆಲೆಕ್ಟನ್ನ ಸೋಲ್ಗೆ ಅನುಸಂಧಾನ ಮಾಡ್ತೀವೋ ನಾವು ಅಲೈನ್ ಆಗ್ತೀವಿ, ಕ್ರಿಯೇಟರ್ಗೆ ಅಲೈನ್ ಆಗ್ತೀವಿ. ಕ್ರಿಯೇಟರ್ ಅಂದರೆ ಯಾರು? ಆ ಒಂದು ಮೂಲ ಸೃಜನಾತ್ಮಕ ಚೈತನ್ಯ ಶಕ್ತಿಗೆ ನಾವು ಅಲೈನ್ ಆಗ್ತೀವಿ. ಯಾವಾಗ ನಾವು ಆ ಒಂದು ಸೃಜನಾತ್ಮಕ ಶಕ್ತಿಗೆ ನಾವು ಅಲೈನ್ ಆಗ್ತೀವೋ, ನಿಮಗೆಲ್ಲರಿಗೂ ಗೊತ್ತು, ಏಂಜಲ್ಸ್ಗೆ ಒಂದು ಮಂತ್ರದಂಡ ಅಂತ ಇರುತ್ತೆ ಅಲ್ವಾ? ಆ ಮಂತ್ರದಂಡ ಅನ್ನೋದು ನಮ್ಮ ಕೈಗೆ ಬರುತ್ತೆ. ಹೇಗೆ ಅಂದರೆ, ಯಾವಾಗ ನಾವು ಕ್ರಿಯೇಟಿವ್ ಸೋರ್ಸ್ಗೆ ನಾವು ಕನೆಕ್ಟ್ ಆಗ್ತೀವೋ ಆ ಒಂದು ಪರಮಾತ್ಮನ ಆ ಗುಣಲಕ್ಷಣಗಳು, ಆಟ್ರಿಬ್ಯೂಟ್ಸ್ ಅಂತೀವಲ್ಲ, ಅವೆಲ್ಲ ನಮ್ಮದಾಗುತ್ತೆ. ನಾವು ಪರಮಾತ್ಮ ಆಗಿಬಿಡ್ತೀವಿ. ಪರಮಾತ್ಮ ನಾನೇ ಆ ಪರಮಾತ್ಮ ಅಂದಂಗೆ ಆಗಿಬಿಡ್ತೀವಿ. ಒಂದು ಸಲ ನಾವು ಆ ದಿವ್ಯ ಶಕ್ತಿಯೊಂದಿಗೆ ನಾವು ಅನುಸಂಧಾನ ಆಗ್ತೀವೋ, ಯು ಆರ್ ಗಾಡ್ ಆಲ್ಸೋ ಅನ್ನೋದು ಅದೇ. ಅಂದರೆ ನಾನೇ ಆ ಭಗವಂತ ಅಂತ ನಮಗೆ ಅರ್ಥ ಆಗುತ್ತೆ. ಆ ಮೂಲ ಚೈತನ್ಯ ಶಕ್ತಿಗೆ ಹೇಗೆ ಅನುಸಂಧಾನ ಆಗೋದು ಅಂತ ತಿಳ್ಕೊಂಡ್ರೆ ನಾವು ಸಾಕು, ನಮ್ಮ ಕೈಯಲ್ಲಿ ನಾವು ಭಗವಂತ ಆಗ್ತೀವಿ. ನಮ್ಮ ಆ ಒಂದು ಸೃಜನಾತ್ಮಕ ಕ್ರಿಯೇಟಿವ್ ಎನರ್ಜಿ ಎಲ್ಲ, ಚೈತನ್ಯ ಎಲ್ಲ ನಮ್ಮದಾಗುತ್ತೆ. ಆವಾಗ ಮಂತ್ರದಂಡ ನಮ್ಮ ಕೈಯಲ್ಲಿದ್ದಂಗೆ. ನಾವು ಏನು ಅಂದ್ಕೊಂಡ್ರೆ ಅದು ನಡೆಯುತ್ತೆ. ಹೇಗೆ ಅಂದ್ಕೊಂಡ್ರೆ ಆವಾಗ ನಮಗೆ ಬುದ್ಧಿ ಓಡಲ್ಲ, ಮೈಂಡ್ ಓಡಲ್ಲ, ಆವಾಗ ನಮ್ಮ ಸಂಕಲ್ಪ ಶಕ್ತಿ ಓಡುತ್ತೆ. ಅಂದರೆ ಅದಕ್ಕೋಸ್ಕರ ಯಾವಾಗ ನಾವು ಧ್ಯಾನದಲ್ಲಿ ಒಂದು ಅಲೈನ್ ಆಗ್ತಾರೆ ಎಲ್ಲರೂ, ಆದಾಗ ಕೆಲವೊಬ್ಬರು ಏನೋ ಒಂದು ನೆಗೆಟಿವ್ ಯೋಚನೆ ಮಾಡ್ತಾರೆ ಅಂದ್ಕೊಳ್ಳಿ, ಆವಾಗ ಅವ್ರಿಗೆ ನೆಗೆಟಿವೇ ಜೀವನದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದೇನು ನಾನು ಧ್ಯಾನ ಮಾಡ್ತಾಯಿದ್ದೀನಿ, ನನ್ನ ಜೀವನದಲ್ಲಿ ಎಲ್ಲ ನೆಗೆಟಿವೇ ಬರ್ತಾ ಇದೆಯಲ್ಲ, ಯಾಕೆ ಅಂತಂದರೆ ಅವರು ಈ ಒಂದು ಸೃಜನಾತ್ಮಕ ಮೂಲ ಚೈತನ್ಯಕ್ಕೆ ಕನೆಕ್ಟ್ ಆದಾಗ ಮೈಂಡ್ ಮಧ್ಯದಲ್ಲಿ ಅಡ್ಡ ಬಂದು ಏನೋ ಒಂದು ನೆಗೆಟಿವ್ ಥಾಟೋ ಅಥವಾ ನೆಗೆಟಿವ್ ಫೀಲಿಂಗೋ ಅಥವಾ ನೆಗೆಟಿವ್ ಒಂದು ಯೋಚನೆ ಮಾಡಿರುತ್ತೋ ಅದು ಸೃಷ್ಟಿ ಆಗಿಬಿಡುತ್ತೆ. ಅದರಿಂದ ಪ್ರತಿಯೊಬ್ಬರು ಧ್ಯಾನದಲ್ಲಿ ಕೂತಾಗ ಆ ನೋ ಮೈಂಡ್ ಸ್ಟೇಟ್ಗೆ ಹೋಗಲೇಬೇಕು. ಹೋಗಲಿಲ್ಲ ಅಂದರೆ ನೀವು ಆ ಮೈಂಡ್ ಸ್ಟೇಟಲ್ಲಿ ಕೂತಾಗ ಏನು ಆಲೋಚನೆ ಮಾಡ್ತಿರೋ ಅದು ಕೆಟ್ಟದಾಗಲಿ ಒಳ್ಳೆಯದಾಗಲಿ, ಪರಮಾತ್ಮನಿಗೆ ಯಾವುದು ಕೆಟ್ಟದು ಒಳ್ಳೆಯದು ಅನ್ನೋ ಭೇದ ಭಾವ ಇಲ್ಲವೇ ಇಲ್ಲ. ನಾವು ಆ ಒಂದು ಕನೆಕ್ಷನ್
ತಗೊಂಡು ಏನು ಕೇಳ್ತೀವೋ ಅದು ಕೊಡೋದೊಂದೇ, ಆಶೀರ್ವಾದ ಕೊಡೋದೊಂದೇ ಪರಮಾತ್ಮನಿಗೆ ಗೊತ್ತಿರೋದು. ಅದಕ್ಕೆ ನಾವು ಕೆಟ್ಟದ್ದು ಕೇಳ್ತಾ ಇದ್ವಾ, ಒಳ್ಳೇದು ಕೇಳ್ತಾ ಇದ್ದೀವಾ ಅಂತ ಅವರು ಇದು ಮಾಡಬಾರ್ದು ಅದು ಮಾಡಬಾರ್ದು ಹಂಗೆ ಏನೂ ಹೇಳಲ್ಲ. ದೇ ಆಲ್ವೇಸ್ ದೇ ಆಕ್ಸೆಪ್ಟ್ ವಾಟ್ ಯು ವಾಂಟ್ ಅನ್ನೋದಷ್ಟೇ. ಅವರು ನಮ್ಮ ಒಂದು ಇದಕ್ಕೆ ಬೆಂಬಲ ಕೊಡ್ತಾರೆ ದೇವರು ಅನ್ನೋದು ನಾವು ತಿಳ್ಕೋಬೇಕು. ಸೊ ಯಾರೇ ಆಗಲಿ ಧ್ಯಾನದಲ್ಲಿ ಕೂತಾಗ ಕೆಟ್ಟ ಆಲೋಚನೆಗಳು ಬಂದರೆ ನೀವು ಎದ್ದುಬಿಡಿ, ಪರವಾಗಿಲ್ಲ, ಧ್ಯಾನ ಮಾಡೋದೇ ಬೇಕಾಗಿಲ್ಲ. ಮಾಡಿ ನೀವು ಆ ಒಂದು ನೆಗೆಟಿವ್ ಆಲೋಚನೆಗಳ ಹಿಂದೆನೇ ಹೋಗಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ನೆಗೆಟಿವೇ ಮ್ಯಾನಿಫೆಸ್ಟ್ ಆಗೋದು ಅಂತ ತಿಳ್ಕೊಳ್ಳಿ. ಯಾಕಂದರೆ ನಾನು ಇವಾಗ ಕನೆಕ್ಷನ್ ಹೇಳಿದ್ದೀನಿ ಯಾವ ರೀತಿ ಅಂತ. ಸೊ ಈ ರೀತಿ ನಾವು ಯಾವ ಥರ ಸೃಜನಾತ್ಮಕ ಶಕ್ತಿಗೆ ಕನೆಕ್ಟ್ ಆಗ್ತೀವೋ ನಮ್ಮ ಆ ದಿವ್ಯ ಚೈತನ್ಯ ಶಕ್ತಿ, ಆ ಪರಮಾತ್ಮನ ಶಕ್ತಿ ನಮ್ಮದಾಗುತ್ತೆ. ಆವಾಗ ಐ ಆಮ್ ಗಾಡ್ ಆಲ್ಸೋ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಯಾವಾಗಾದರೂ ಇನ್ನು ಈ ಥರ ಆರ್ಕೇಂಜಲ್ಸ್ ಬಗ್ಗೆ, ಏಂಜಲಿಕ್ ಫ್ಯಾಮಿಲೀಸ್ ಬಗ್ಗೆ, ಏಂಜಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವಾಗ ನಮ್ಮ ಪರ್ಸನಲ್ ಏಂಜಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಪರ್ಸನಲ್ ಏಂಜಲ್ಸ್ ಅಂದರೆ ಇವಾಗ ನಾವು ಧೈರ್ಯ ಮಾಡಿ ನಾನು ಈ ಭೂಮಿಗೆ ಬರ್ತೀನಿ ಅಂತ ಒಪ್ಕೊಂಡು ನಾವು ಫಸ್ಟು ಇಳಿದು ಬಂದ್ವಿ. ಅಂದರೆ ನಾವು ಹೈ ಫ್ರೀಕ್ವೆನ್ಸಿ ಇರೋರು, ದಿವ್ಯ ಪರಮಾತ್ಮನ ಚೈತನ್ಯ ಶಕ್ತಿ ನಮ್ಮಲ್ಲಿತ್ತು, ಆ ಫ್ರೀಕ್ವೆನ್ಸಿ ಇತ್ತು. ಅದನ್ನು ಡೆನ್ಸ್ ಮಾಡಿಕೊಂಡು ಈ ಭೂಮಿ ಸಾಂದ್ರತೆಗೆ ತಕ್ಕಂಗೆ ನಮ್ಮ ಒಂದು ಫ್ರೀಕ್ವೆನ್ಸಿನ ಕಮ್ಮಿ ಮಾಡಿಕೊಂಡು ಇಲ್ಲಿ ಹುಟ್ಟಿದ್ದೀವಿ. ಅಂದರೆ ಏನು, ನಾವು ನಮ್ಮ ಒಂದು ಆ ಶಕ್ತಿನ ಕಳ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅಂದರೆ ನಾವು ನಿಜವಾಗ್ಲೂ ಗ್ರೇಟೇ ಅಲ್ವಾ. ಸೊ ಯಾರಾದರೂ ನನ್ನ ದಿವ್ಯಶಕ್ತಿನೇ ಹೋಗು ಅಂದ ಯಾರಾದರೂ ಒಪ್ಕೊತಾರಾ? ಒಪ್ಕೊಂಡಿಲ್ಲ, ನಾವು ಒಪ್ಕೊಂಡಿದ್ದೀವಿ. ಸೊ ನಾವು ಅಂಥ ಒಂದು ಗ್ರೇಟ್ ಹ್ಯೂಮನ್ ಏಂಜಲ್ಸ್ ನಾವೆಲ್ಲ. ಸೊ ಆ ರೀತಿ ಯಾವಾಗ ಏನಾಯ್ತಂದರೆ ನಾನು ಸರಿ ನೀವು ಯಾರ್ಯಾರು ಫಸ್ಟ್ ಹೋಗ್ತಿರೋ ಹೋಗಿ, ನಿಮ್ಮೆಲ್ಲರಿಗೂ ಈ ಸೋಲ್ ಬೀಯಿಂಗ್ ಏಂಜಲ್ಸ್ ಇರ್ತಾರಲ್ಲ ಅವರನ್ನು ಸಹಾಯಕಾರಿಯಾಗಿ ಕಳಿಸ್ತೀನಿ ಅಂದ್ಬಿಟ್ಟು ಈ ಆರ್ಕೇಂಜಲ್ಸು ಒಂದೊಂದು ನಮಗೆ ನಮ್ಮ ಒಂದು ಸೋಲ್ಗೆ 6000 ಏಂಜಲ್ಸ್ನ ಜೊತೆಗೆ ಕಳಿಸಿದ್ದಾರೆ. ಯು ಆರ್ ನೆವರ್ ಅಲೋನ್ ಅಂತ ಅರ್ಥ. ಅಂದರೆ ನಾವು ಅಂದ್ಕೊತೀವಿ ನಾನು ಒಬ್ಬಳೇ ಇದ್ದೀನಿ, ನನಗೆ ಪ್ರಪಂಚದಲ್ಲಿ ಯಾರೂ ನನಗೆ ಸಹಾಯ ಮಾಡೋರೇ ಇಲ್ಲ ಅಂತ ಅಂದ್ಕೊಳ್ಳೇಬಾರದು. ಇವಾಗ ತಿಳ್ಕೊಳ್ಳಿ ನೀವು, 6000 ಏಂಜಲ್ಸ್ ಆರ್ ಸರೌಂಡಿಂಗ್ ಯು. ಸೊ 6000 ಏಂಜಲ್ಸ್ ಅಂದರೆ ಒಂದ ಎರಡ? ಆವಾಗ ನಾವೇನಾಗ್ತೀವಿ, ಐ ಆಮ್ ದ ಚೀಫ್ ಆಫ್ ಕಮ್ಯಾಂಡರ್ಸ್ ಅಲ್ಲೋ ಆ ಥರ ಅವರು ನಮಗೆ ಹಂಗೆ ಏಂಜಲ್ಸ್ ಹೇಳ್ಕೊಡ್ತಾ ಇದ್ರು. ಯು ಆರ್ ಎ ಚೀಫ್ ಆಫ್ ಕಮ್ಯಾಂಡರ್, ಯು ಕ್ಯಾನ್ ಕಮ್ಯಾಂಡ್ ದ ಏಂಜಲ್ಸ್, ಆ ಥರ ಹೇಳ್ಕೊಡ್ತಾ ಇದ್ರು ನಮಗೆ ಆ ಒಂದು ಏಂಜಲ್ಸು. ಆ ಥರ ನಾವು ಫೀಲ್ ಆಗಬೇಕು. ಯಾವಾಗ ಫೀಲ್ ಆಗ್ತೀವಿ? ಒಂದು ಬಾಡಿ, ಮೈಂಡ್, ಸೋಲ್ನ ಆತ್ಮಕ್ಕೆ ಪರಮಾತ್ಮ ನೀನೇ ಗ್ರೇಟು, ನನಗೆ ಗೊತ್ತಿಲ್ಲದೆ ಈ ದೇಹ ನನ್ನ ಅಂದ್ಕೊಂಡಿದ್ದೀನಿ, ಮನಸ್ಸು ಬುದ್ಧಿ ನಾನು ಅಂದ್ಕೊಂಡಿದ್ದೀನಿ, ನಾನಲ್ವೇ ಅಲ್ಲ, ನಾನಿರೋದು ಆ ಪರಮಾತ್ಮ, ನನ್ನ ಚೈತನ್ಯ ಸ್ವರೂಪಿ, ನಾನು ಕಾಂತಿ ಸ್ವರೂಪ ಅಂತ ಯಾವಾಗ ಆ ಅಥೆಂಟಿಸಿಟಿಯಲ್ಲಿ ನೀವು ಜೀವನ ನಡೆಸ್ತೀರೋ ಆವಾಗ ನೀವು ಈ ಒಂದು ಏಂಜಲ್ಸು ಕನೆಕ್ಷನ್ನು ಪಡ್ಕೊತೀರಾ. ಸೊ 6000 ಏಂಜಲ್ಸ್ನ ನಮಗೆ ಯಾವ ರೀತಿಯಲ್ಲಿ ಡಿವೈಡ್ ಮಾಡಿ ಕಳಿಸಿದ್ದಾರೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. 6000 ಏಂಜಲ್ಸಲ್ಲಿ ಇಬ್ಬರು ಪ್ರಧಾನ ಏಂಜಲ್ಸು ನಮಗೆ ಗಾರ್ಡಿಯನ್ ಏಂಜಲ್ಸ್ ಅಂತ ಹೇಳ್ತೀವಿ. ಆ ಗಾರ್ಡಿಯನ್ ಏಂಜಲ್ಸು ನಮಗೆ ಗೊತ್ತೇ ಇಲ್ಲ. ನಮಗೆ ಒಂದು ರೈಟ್ ಸೈಡ್ ಒಬ್ಬರು, ಲೆಫ್ಟ್ ಸೈಡ್ ಒಬ್ಬರು, ಯಾವಾಗಲೂ ಸದಾ ನಾವು ಭೂಮಿ ಮೇಲೆ ಆತ್ಮ ಬಂದು ಭೂಮಿಗೆ ಸೇರಿದಾಗಲಿಂದನೂ ನಮ್ಮ ಜೊತೆಗೆ ರೈಟ್ ಸೈಡ್ ಒಬ್ಬರು, ಲೆಫ್ಟ್ ಸೈಡ್ ಒಬ್ಬರು ನಮ್ಮನ್ನು, ಇವಾಗ ಪ್ರಧಾನಮಂತ್ರಿ ಬರ್ತಾಯಿದ್ರೆ ಅವರ ಹಿಂದ್ಗಡೆ ಕಮ್ಯಾಂಡರ್ಸ್ ಬರ್ತಾರಲ್ವ, ಆ ಥರ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಗಾರ್ಡಿಯನ್ ಏಂಜಲ್ಸ್ ಅಂತ ಹೇಳ್ತೀವಿ. ಅವರೇನೆಂದರೆ ಒಂದು ಕಡೆ ಒಂದು ಮಾರ್ಗದರ್ಶಿ ಬುದ್ಧಿಶಕ್ತಿ ಇರೋ ಒಂದು ಏಂಜಲ್,
ಒಂದು ಕಡೆ ಇರ್ತಾರೆ. ಇನ್ನೊಂದು ಕಡೆ ನಮ್ಮನ್ನು ಯಾಕಂದರೆ ಈ ಭೂಮಿ ಮೇಲೆ ಬಂದ ಮೇಲೆ ಇದೆಲ್ಲ ಹೊಸ ಜಾಗ, ಹೊಸ ಪರಿಸ್ಥಿತಿಗಳು, ಹೊಸ ಸೃಷ್ಟಿ, ಇದನ್ನು ಪಡೆಯೋವಾಗ ಏನೇನು ಕಷ್ಟಗಳು ಬರುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನಾವು ಯಾವ್ಯಾವ ತಾಪತ್ರೆಗಳಲ್ಲಿ ಈ ಒಂದು ಕಷ್ಟಗಳಲ್ಲಿ ಸಿಕ್ಕಾಕ್ಕೊಂತೀವೋ ಮೇಲ್ತರಕ್ಕೆ ಒಂದು ಕಮ್ಯಾಂಡರ್ನ ನಮಗೆ ಒಂದು ಸೈನಿಕರ ಥರ, ಸೈನ್ಯಾಧ್ಯಕ್ಷ ಥರ ನಮಗೆ ಒಂದು ಏಂಜಲ್ನ ಕೊಟ್ಟಿದ್ದಾರೆ. ಸೊ ಒಬ್ಬರು ನಮಗೆ ಮಾರ್ಗ ತಪ್ಪಿ ಹೋದಾಗ ವಾಪಸ್ ತಗೊಂಬರೋಕ್ಕೆ ಒಂದು ಏಂಜಲು, ಇನ್ನೊಂದು ಕಡೆ ನಮ್ಮನ್ನು ಯಾವುದೇ ಒಂದು ಕಷ್ಟದಿಂದ ನಮ್ಮನ್ನು ಹೊರತೆಗೆಯೋ ಒಂದು ಶಕ್ತಿವಂತವಾದ ಧೈರ್ಯವಂತನಾದ ಸೈನ್ಯಾಧ್ಯಕ್ಷ. ಇವರಿಬ್ಬರು ನಮ್ಮ ಎರಡು ಸೈಡು ಇದ್ದೇ ಇರ್ತಾರೆ. ಅವರು ಇನ್ನು ಕೆಲವರು ಏಂಜಲ್ಸ್ ಇರ್ತಾರಲ್ವ, ಇವಾಗ ಇವರು ಸದಾ ನೀವು ಕಣ್ಣು ಮುಚ್ಕೊಂಡು ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್ ಐ ಚೂಸ್ ಟು ಫೀಲ್ ಯು ಅಂತ ನೀವು ಮನಸ್ಫೂರ್ತಿಯಾಗಿ ಒಂದು ಆತ್ಮ ಚೈತನ್ಯದಿಂದ ನೀವು ಕೇಳಿಕೊಂಡ್ರೆ ಸಾಕು, ನೀವು ಫೀಲ್ ಆಗ್ಬೋದು. ಈ ಏಂಜಲ್ಸ್ನ ನಾವು ಹೇಗೆ ಫೀಲ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಇವಾಗ ನಾವು ಆ ಒಂದು ಚೈತನ್ಯ ಶಕ್ತಿಗೆ ಕನೆಕ್ಟ್ ಆಗ್ತೀವಲ್ಲ, ಅಲೈನ್ ಆಗ್ತೀವಲ್ಲ, ಆ ಸೃಜನಾತ್ಮಕ ಶಕ್ತಿಗೆ, ಆ ಸೃಜನಾತ್ಮಕ ಶಕ್ತಿಯಲ್ಲಿ ಇದ್ದಾಗ ಮೈ ಡಿಯರ್ ಏಂಜಲ್ ಐ ಚೂಸ್ ಟು ಫೀಲ್ ಯು, ನಾನು ನಿಮ್ಮನ್ನು ಅವರು ಯಾವುದು ಕೈಗೆ ಸಿಕ್ಕಲ್ಲ, ಅದು ವಸ್ತು ಅಲ್ಲ ಅಲ್ವ, ಅವರು ಈ ಥರ ಭೌತಿಕ ದೇಹ ಇರಲ್ವಲ್ಲ, ಅದಕ್ಕೋಸ್ಕರ ಅವನು ನಾವು ಫೀಲ್ ಮಾಡ್ಬೋದು, ಭಾವನೆ ಮಾಡ್ಬೋದು ಅಷ್ಟೇ. ಅದಕ್ಕೋಸ್ಕರ ಸೋಲ್ ಲ್ಯಾಂಗ್ವೇಜ್ ಈಸ್ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಆತ್ಮದ ಚೈತನ್ಯ ಶಕ್ತಿಯ ಒಂದು ಲ್ಯಾಂಗ್ವೇಜ್ ಏನು ಅಂದರೆ ಫೀಲಿಂಗ್ಸ್. ಆ ಫೀಲಿಂಗ್ಸ್ ಒಂದೇ ಈ ಒಂದು ಚೈತನ್ಯ ಶಕ್ತಿಗೆ ಅರ್ಥ ಆಗುತ್ತೆ. ನಮ್ಮ ಒಂದು ಆಲೋಚನೆಗಳು ಅರ್ಥ ಆಗಲ್ಲ, ನಮ್ಮ ಈ ಏನೇ ದೇಹದಿಂದ ಮಾಡೋದು ಅರ್ಥ ಆಗಲ್ಲ. ಆ ಒಂದು ಫೀಲಿಂಗ್ಸಿಂದ ನಾವು ಹೇಗೆ ಫೀಲ್ ಮಾಡ್ತೀವೋ ಅದು ಕನೆಕ್ಟ್ ಆಗ್ತೀವಿ. ಯಾವ ರೀತಿಯಿಂದ ನಾವು ಫೀಲ್ ಮಾಡ್ತೀವೋ ಆ ರೀತಿಯಲ್ಲಿ ಕನೆಕ್ಟ್ ಆಗ್ತೀವಿ. ಇದಕ್ಕೆ ಮೇಯ್ನು ಇರಬೇಕಾಗಿರೋ ಗುಣ ಏನಂದರೆ ಯೂನಿವರ್ಸಲ್ ಅನ್ಕಂಡೀಷ್ನಲ್ ಲವ್. ಇದಕ್ಕೆ ಫಸ್ಟ್ ಕ್ವಾಲಿಟಿ, ನಾವು ಏಂಜಲ್ಸ್ನ ಕನೆಕ್ಟ್ ಆಗಬೇಕು ಅಂದರೆ ಯೂನಿವರ್ಸಲ್ ಅನ್ಕಂಡೀಷ್ನಲ್ ಲವ್ ಅನ್ನೋದು ನಮ್ಮಲ್ಲಿ ಬೆಳೆಸ್ಕೋಬೇಕು. ಅದಾದಮೇಲೆ ಆವಾಗ ಹೇಗೆ ನಮಗೆ ಅವರು ದರ್ಶನ ಕೊಡ್ತಾರೆ, ಹೇಗೆ ದರ್ಶನ ಕೊಡ್ತಾರೆ ಅಂದರೆ ಕಣ್ಣು ಮುಚ್ಚಿದ ತಕ್ಷಣ ಒಂದು ಸುತ್ತಿಮೆತ್ತನೆ ಒಂದು ಗಾಳಿ ಥರ, ಬ್ರೀಸ್ ಅಂತೀವಲ್ಲ, ಒಂದು ಬ್ರೀಸ್ ಥರ ನಮಗೆ ಅನುಭವ ಬರುತ್ತೆ. ಇನ್ನೊಂದು ನಮ್ಮ ಕಿವಿ ಹತ್ರ ಏನೋ ಹೇಳ್ದಂಗೆ ಪ್ರೀತಿಯಿಂದ ಯಾರೋ ಹೇಳ್ತಾರಲ್ಲ, ಆ ಥರ ಅನುಭವ ಬರುತ್ತೆ. ಇನ್ನು ಕೆಲವ್ರಿಗೆ ಒಂದು ಕಾಂತಿ ರೂಪದಲ್ಲಿ ದರ್ಶನ ಕೊಡ್ತಾರೆ. ಇನ್ನೂ ಕೆಲವ್ರಿಗೆ ಈ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ ಹೀಗೆ ನೋಡ್ತಾ ಇದ್ದರೆ ಆಕಾಶದಲ್ಲಿ ಆ ಮೇಘ ಏಂಜಲ್ ರೂಪ ಆ ಥರ ಕಾಣುತ್ತೆ ನಮಗೆ. ಆಮೇಲೆ ಪಕ್ಷಿಗಳು, ಒಂದು ಸ್ಪೆಷಲ್ ಯುನಿಕ್ ಪಕ್ಷಿಗಳು ಬರುತ್ತೆ. ಅದು ಅಲ್ಲ ಏಂಜಲ್ಸು. ಒಂದೊಂದು ಸಲ ಯಾವುದೋ ನಾವು ಈಗ ಮೆಡಿಟೇಷನ್ಗೆ ಕೂತಾಗ ಏನೋ ಒಂದು ಪ್ರಾಣಿನೋ ಪಕ್ಷಿನೋ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅಂದರೆ ಏನು, ಆ ನಮ್ಮ ಫ್ರೀಕ್ವೆನ್ಸಿಗೆ ತಕ್ಕ ಏಂಜಲ್ ಆ ರೂಪದಲ್ಲಿ ಬಂದಿದೆ ಅಂತ ಅರ್ಥ. ಈ ರೀತಿ ನಾವು ಏಂಜಲ್ಸು ಫೀಲ್ ಮಾಡಬೇಕು, ತಿಳ್ಕೋಬೇಕು. ನಮಗೆ ಈ ಜ್ಞಾನ ಇದ್ದರೆ ತಾನೇ ನಾವು ಫೀಲ್ ಮಾಡೋಕ್ಕಾಗೋದು. ಸೊ ನಮಗೆ ಗೊತ್ತಿಲ್ಲ. ನಾವು ಧ್ಯಾನದಲ್ಲಿ ನಾವು ಆ ಥರ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಪಡೆದಿದ್ದಾರೆ. ಆದರೆ ಇದು ಪರ್ಟಿಕ್ಯುಲರ್ ಆಗಿ ಈ ಅನುಭವ ಅನ್ನೋದು ಅರ್ಥ ಆಗಲ್ಲ. ಸೊ ಆ ರೀತಿ ನಮಗೆ ದರ್ಶನ ಕೊಡ್ತಾ ಇರ್ತಾರೆ. ಆಮೇಲೆ ಇಬ್ಬರು ಗಾರ್ಡಿಯನ್ ಏಂಜಲ್ಸ್ ಇರ್ತಾರಲ್ಲ, ಅವರಿಬ್ಬರು ನಮ್ಮಲ್ಲಿ ಆ ಸೃಜನಶೀಲತಾ ಶಕ್ತಿಯನ್ನು ಹೆಚ್ಚಿಸ್ತಾ ಇರ್ತಾರೆ. ನಾವು ಎಲ್ಲಾದರೂ ದಾರಿ ತಪ್ಪಿದ್ರೆ ಮತ್ತೆ ನಮಗೆ ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ವಾಪಸ್ ತಗೊಂಬರ್ತಾರೆ. ಆಮೇಲೆ ನಮ್ಮ ಒಳಗಡೆ ಇಂಟ್ಯೂಷನ್ ಪವರ್ನ ಹೆಚ್ಚಿಸ್ತಾರೆ, ನಮ್ಮ ಫ್ರೀಕ್ವೆನ್ಸಿನ ಹೆಚ್ಚಿಸ್ತಾರೆ. ಇವೆಲ್ಲ ಈ ಗಾರ್ಡಿಯನ್ ಏಂಜಲ್ಸು ಹೆಚ್ಚಿಸ್ತಾ ಇರ್ತಾರೆ. ಇದಾದಮೇಲೆ ನಾವು ಭೂಮಿ ಮೇಲೆ ಅನುಭವಗಳಿಗೋಸ್ಕರ ಕಲಿಯೋದಕ್ಕೋಸ್ಕರ ಭೂಮಿಗೆ ಬಂದಿದ್ದೀವಿ. ಈ ಭೂಮಿ ಬಿಟ್ಟು ಇನ್ನು ಎಲ್ಲೂ ಇಂಥ ಫೆಸಿಲಿಟೀಸು ಕಲಿಯೋಕ್ಕೋಸ್ಕರ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಭೂಮಿ ಮೇಲೆ ಜನ್ಮ ಪಡೀಲೇಬೇಕು. ಎಷ್ಟೊಂದು ಏಂಜಲ್ಸು ಇನ್ನೂ ಒಂದು ಸರಿ ಕೂಡ ಜನ್ಮ ತಗೊಂಡಿಲ್ಲ.
ನಾವು ಧೈರ್ಯ ಮಾಡಿ ಬಂದಿದ್ದೀವಿ. ಫಸ್ಟ್ ನೀವು ಹೋಗಿ, ನೀವು ಕಲ್ತ್ಕೊಂಡು ತಿಳ್ಕೊಂಡು ಬಂದು ಹೇಳಿ, ಆವಾಗ ನಾವು ಹೋಗ್ತೀವಿ ಅಂತ ಇರ್ತಾರಲ್ಲ ಕೆಲವರು, ಆ ಥರ ಇದ್ದಾರೆ. ಅದೆಲ್ಲ ಇವಾಗ ಆರ್ಕೇಂಜಲ್ಸ್ ಅಂದರೆ ಅವರು ಈ ಏಂಜಲ್ಸ್ ಆದರೂ 1-2 ಜನ್ಮ ತಗೊಂಡಿದ್ದಾರೆ. ಆದರೆ ಆರ್ಕೇಂಜಲ್ಸ್ ಅಂತ ಹೇಳಿದ್ವಲ್ಲ, ಅವರು ಬರೀ ಚೈತನ್ಯ ರೂಪಿ ಅಂತ ಹೇಳಿದ್ವಲ್ಲ, ಅವರು 1 ಜನ್ಮ ಕೂಡ ತಗೊಂಡಿಲ್ಲ ಇದುವರೆಗೂ. ಬರೀ ಚೈತನ್ಯ ಶಕ್ತಿಯಿಂದಾನೇ ಆ ಒಂದು ಚೈತನ್ಯ ಕ್ಷೇತ್ರದಲ್ಲೇ ಅವರು ಯಾವತ್ತೂ ಆ ಒಂದು ಮೂಲ ಚೈತನ್ಯ ಶಕ್ತಿಯಿಂದ ಹೊರಬಂದಿದ್ದಾರೋ, ಹೇಗಿದ್ದರೋ ಹಾಗೇ ಇದ್ದಾರೆ. ಅವರು ದೇವಾದಿ ದೇವತೆಗಳು ಆರ್ಕೇಂಜಲ್ಸ್ ಅಂದರೆ. ಸೊ ಈ ರೀತಿ ನಾವಿಲ್ಲಿ ಭೂಮಿ ಮೇಲೆ ಒಂದೊಂದು ಸಿಚುಯೇಷನ್ನ, ಅದು ನಾಣ್ಯಕ್ಕೆ 2 ರೀತಿ ಅಂದ್ಬಿಟ್ಟು ಇಲ್ಲಿ ಡ್ಯುಯಾಲಿಟಿ ಪ್ರಪಂಚ ಭೂಮಿ ಮೇಲೆ. ಸೊ ಕೆಟ್ಟದು ಕಲಿಬೇಕು, ಒಳ್ಳೆಯದು ಕಲಿಬೇಕು, ಕತ್ಲು ನೋಡಬೇಕು, ಬೆಳಕು ನೋಡಬೇಕು, ಇದು ಎಲ್ಲೆಲ್ಲ ವಿಧ ವಿಧವಾದ ಆ ವೃಕ್ಷ ಜಾತಿನಲ್ಲಿ ಇರೋ ಎಲ್ಲವನ್ನು ತಿನ್ನಬೇಕು, ರುಚಿ ನೋಡಬೇಕು, ಪ್ರತಿಯೊಂದು ನೋಡೋಕ್ಕೆ ನಮಗೆ ಈ ಕರ್ಮೇಂದ್ರಿಯಗಳು ಇವೆಲ್ಲನೂ ಸಹಾಯ ಮಾಡುತ್ತೆ. ಈ ಅದಕ್ಕೋಸ್ಕರ ಹೇಳೋದು, ನಾವು ಆ ಒಂದು ನೌ ಮೂಮೆಂಟಲ್ಲಿ ಇದ್ದು ನಾವು ಎಂಜಾಯ್ ಮಾಡಬೇಕು. ತಿನ್ನೋದಾಗಲಿ, ಏನಾದರೂ ಕೆಲಸ ಮಾಡೋದಾಗಲಿ, ಅದೆಲ್ಲ ಮಾಡಿದಾಗ ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಆ ಒಂದು ಅನುಭೂತಿ ಆ ಒಂದು ಇನ್ನೂ ಲೋಕದಲ್ಲಿ ಜನ್ಮ ತಗೊಂಡಿಲ್ವಲ್ಲ ಅವ್ರಿಗೆ ಹೋಗುತ್ತೆ. ಅವ್ರಿಗೆ ತಲುಪಿಸೋದು ಯಾರಂದರೆ ರನ್ನರ್ಸ್ ಅಂತ ಇರ್ತಾರೆ. ಅವರು ರನ್ನರ್ ಏಂಜಲ್ಸು. ಅವರೆಲ್ಲ ಏನಂದರೆ ಈ ಭೂಮಿ ಮೇಲೆ ನಡೆಯೋದ್ರಲ್ಲಿ ಏನೇನು ಕಲಿತಿದ್ದಾರೆ, ಆ ಅನುಭವದ ವಿಸ್ಡಮ್ ಪಾಠ, ಆ ಒಂದು ನೋಡಿ, ಈ ರೋಡಲ್ಲಿ ಹೋಗಿದ್ರೆ ಇದು ಸಿಕ್ಕುತ್ತೆ, ಈ ರೋಡಲ್ಲಿ ಹೋದರೆ ಇದು ಸಿಕ್ಕುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಲ್ಲ ಇಲ್ಲಿ ಭೂಮಿ ಮೇಲೆ ಬಂದು. ಆ ಅನುಭವದ ಪಾಠವನ್ನು ಅದು ಕೆಲವು ಏಂಜಲ್ಸ್ ಇದ್ದಾರೆ, ಅವರು ಕಾಂತಿ ರೂಪ ಬದಲಾಯಿಸ್ತಾರೆ. ಆ ವಿಸ್ಡಮ್ನ ಬದಲಾಯಿಸ್ಬಿಟ್ಟು ಕಾಂತಿ ರೂಪದಿಂದ ಒಂದು ಚಿನ್ನದ ಪಾತ್ರೆಗಳಿಗೆ ತುಂಬಿಸ್ತಾರೆ. ಆ ಚಿನ್ನದ ಪಾತ್ರಕ್ಕೆ ಆ ಕಾಂತಿಯನ್ನು ತುಂಬಿಸಿ ಅದನ್ನು ಪ್ಯಾಕ್ ಮಾಡಿ ಆ ರನ್ನರ್ಸ್ ಅಂತ ಇರ್ತಾರಲ್ಲ ಅವರು ತಗೊಂಡೋಗಿ ಆ ಒಂದು ಚೈತನ್ಯ ರೂಪಿಗಳಾದ ಇನ್ನೂ ಜನ್ಮ ತಗೊಳ್ಳದೇ ಇರೋ ಏಂಜಲ್ಸ್ಗೋಗಿ ಇದು ಭೂಮಿ ಮೇಲೆ ನಡೀತಿರುವ ಅನುಭವ ಪಾಠಗಳು ಅಂದ್ಬಿಟ್ಟು ಅವರಿಗೆ ಒಪ್ಪಿಸ್ತಾರೆ. ಆಮೇಲೆ ಖಾಲಿ ಬಿಂದಿಗೆ ತರ್ತಾರೆ, ಇಲ್ಲಿ ರೆಡಿಯಾಗಿರ್ತಾರೆ. ಯಾರ್ಯಾರು ನೀವು ಪಡೆದ ಅನುಭವ, ನಾನು ಪಡೆದ ಅನುಭವ, ಪ್ರತಿಯೊಬ್ಬರೂ ಪಡೆದ ಅನುಭವದ ಪಾಠ ಅನ್ನೋದು ಆ ಚಿನ್ನದ ಬಿಂದಿಗೆಗಳಲ್ಲಿ ತುಂಬಿಸೋರು ಕೆಲವರು ಏಂಜಲ್ಸು ಇರ್ತಾರೆ. ಅವರು ಕಾಂತಿ ರೂಪಕ್ಕೆ ಕನ್ವರ್ಟ್ ಮಾಡೋ ಏಂಜಲ್ಸು. ಆಮೇಲೆ ಕೆಲವು ಏಂಜಲ್ಸ್ ಇರ್ತಾರೆ, ಅವರು ನಮ್ಮ ಅಸಿಸ್ಟೆಂಟ್ ಥರ ಅಂದರೆ ಏನು, ನಾವು ಕಣ್ಣು ಮುಚ್ಕೊಂಡು ನನಗೆ ಇವತ್ತು ನಾನು ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನನ್ನ ಹತ್ರ ಕಾರ್ ಇಲ್ಲ, ನನಗೆ ಕಾರ್ ಬೇಕು. ಈಗ ಅಂದರೆ ಯಾರೋ ಒಬ್ಬರು ಫೋನ್ ಮಾಡ್ತಾರೆ, ಇವತ್ತು ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ ಅಂತ. ಆ ಥರ ಅಸಿಸ್ಟೆಂಟ್ ಏಂಜಲ್ಸ್ ಇರ್ತಾರೆ. ಅಂದರೆ ನಾನೇನೋ ಅಂದ್ಕೊಂಡಿದ್ದೀನಿ, ಚಾಯ್ಸ್ ಮಾಡಿದ್ದೀನಿ, ಅದನ್ನು ನೆರವೇರಿಸೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. 6000 ಏಂಜಲ್ಸಲ್ಲಿ ಈ ಥರ ಎಲ್ಲ ಬ್ಯಾಚ್ ಒಂದು ಡಿವಿಷನ್ ಥರ ಡಿವೈಡ್ ಆಗಿಬಿಟ್ಟಿದ್ದಾರೆ. ಆ ರೀತಿ ನಮಗೆ ಅದಕ್ಕೋಸ್ಕರ ಯಾವತ್ತಿಗೂ ನೀವು ಯಾರೇ ಆಗಲಿ ನಾನು ಐ ಆಮ್ ಅಲೋನ್ ಅಂತ ಅಂದ್ಕೊಳ್ಳೇಬಾರ್ದು. ಐ ಆಮ್ ನೆವರ್ ಅಲೋನ್, ಐ ಹ್ಯಾವ್ ಆಲ್ ದ ಏಂಜಲ್ಸ್ ವಿತ್ ಮೀ, ಐ ಹ್ಯಾವ್ ಲಾಟ್ ಆಫ್ ಸಪೋರ್ಟ್ ಫ್ರಮ್ ದ ಯೂನಿವರ್ಸ್. ಈ ಥರ ನೀವು ಚಾಯ್ಸಸ್ ಮಾಡ್ತಾ ಇದ್ದಾಗ ಅವರೆಲ್ಲ ಕಮ್ ವಿತ್ ಮೀ, ಬಿ ವಿತ್ ಮೀ, ಸಪೋರ್ಟ್ ಮೀ ಅಂತ ನಾವು ಕೇಳಬೇಕು. ನನ್ನ ಜೊತೆಗಿರಿ, ನನ್ನ ಜೊತೆ ಬನ್ನಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ಅವರು ನಮ್ಮ ಜೊತೆಗೆ ಬರ್ತಾರೆ. ಯಾಕೆ ಅಂದರೆ ಸೋಲ್ ಅಗ್ರಿಮೆಂಟ್ ಇದು. ಏನಂದರೆ ಸೋಲ್ ಅಗ್ರಿಮೆಂಟ್ ಏನಂದರೆ, ಆವಾಗ ಭೂಮಿಗೆ ಬರುವಾಗ ನೋಡಪ್ಪ ಇದೆಲ್ಲ ನಾವು ಅನುಭವಗಳು ಪಡಿಬೇಕು. ಅಲ್ಲಿಗೆ ಹೋದ್ಮೇಲೆ ಪರಿಸ್ಥಿತಿಗೆ ತಕ್ಕಂಗೆ ಬದಲಾಗಬೇಕಾಗುತ್ತೆ ಅಲ್ವಾ. ಯಾವ್ಯಾವ ಪರಿಸ್ಥಿತಿನಲ್ಲಿ ನಾವು ಒಂದೇ ರೀತಿ ಮೂಗು ನೇರವಾಗಿ ಹೋಗ್ತಾ ಇದ್ದರೆ ಅಲ್ಲಿ ಗೋಡೆ ಇದ್ದರೆ ಗುದ್ಕೊತೀವಿ. ಆ ಥರ ಹೋಗಂಗಿಲ್ಲ. ಆವಾಗ ನಮ್ಮ ಬುದ್ಧಿಶಕ್ತಿ ಇದೆಯಲ್ಲ, ಆ ಒಂದು ವಿಚಕ್ಷಣಾ ಶಕ್ತಿ ಇದೆಯಲ್ಲ, ಅದರಿಂದ ಯೋಚನೆ ಮಾಡಿಬಿಟ್ಟು ನೀನು ನಿರ್ಣಯ ತಗೋ ಅಂದ್ಬಿಟ್ಟು 50% ಫ್ರೀ ವಿಲ್ ಅಂದರೆ ಸ್ವ ಇಚ್ಛೆಯನ್ನು ಕೊಟ್ಟಿದ್ದಾರೆ. 50% ಒಂದೊಂದು ಜನ್ಮದಲ್ಲೂ ಕೂಡ ನಾವು ಆತ್ಮದ ಒಂದು ಪ್ರಣಾಳಿಕೆ ರಚಿಸ್ಕೊಂಡು ಬರ್ತೀವಿ. ಯಾವ ದೇಶದಲ್ಲಿ ನಾನು ಹುಟ್ಟಬೇಕು, ಗಂಡಾಗಿ ಹುಟ್ಟಬೇಕಾ, ಹೆಣ್ಣಾಗಿ ಹುಟ್ಟಬೇಕಾ, ಯಾವ ಜನ್ಮದಲ್ಲಿ ಒಂದು ಪರ್ಪಸ್ ಇಟ್ಕೊಂಡು ನಾನು ಏನು ಕಲಿತ್ಕೊಂಡು
ವಾಪಸ್ ಹೋಗಬೇಕು ಅನ್ನೋದು ಜೀವನದ ಉದ್ದೇಶ. ಸೊ ಈ ರೀತಿ ಈ ಜೀವನದ ಉದ್ದೇಶಕ್ಕೆ ಅನುಸಾರವಾಗಿ ಒಂದು 50% ನೀನು ಈ ಜನ್ಮದಲ್ಲಿ ಇದೆಲ್ಲ ಕಲಿ, ಇದೆಲ್ಲ ತಿಳ್ಕೊಂಡು ಬಾ, ಇದೆಲ್ಲ ನೋಡ್ಕೊಂಡು ಬಾ ಅಂತ ಕಳಿಸ್ತಾರೆ. ಇನ್ನೊಂದು 50% ಏನಂದರೆ ಈ ಥರ ನೇರ ಹೋಗಿ ಯಾವುದೋ ಗುದ್ಕೊಳ್ದೆ ಬೀಳದೆ ಅದು ಇಲ್ಲದೆ ಇರೋಂಗ ನಿನ್ನ ಸ್ವಂತ ಒಂದು ಬುದ್ಧಿ ವಿಚಕ್ಷಣಾ ಶಕ್ತಿಯಿಂದ ನೀನು ಡೆಸಿಷನ್ ತಗೋಪ್ಪ ಅಂತ 50% ಇಟ್ಟಿರ್ತಾರೆ. ಇವಾಗ ನಾವು ಇಲ್ಲಿಗೆ ಬಂದು ಆ 50%ನೇ ಜಾಸ್ತಿ 100% ಅನ್ಕೊಂಡ್ಬಿಟ್ಟು ನಮ್ಮ ಬುದ್ಧಿ ಓಡ್ದಂಗೆ ಓಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜೀವನದಲ್ಲಿ ಈ ಒಂದು ಯೂ ಟರ್ನ್ ನಾವು ತಗೊಳ್ಳೇಬೇಕು ಇವಾಗ. ಯಾಕಂದರೆ ನಾವೊಂದು ನಮ್ಮ ದಾರಿ ಇದೆಲ್ಲ, ಈ ಭೂಮಿ ನಮ್ಮ ಸ್ವಂತ ಮನೆ ಅಲ್ಲ, ಈ ಭೂಮಿ ಸ್ವಂತ ಮನೆ ಅಲ್ಲ, ನಮ್ಮದು ಆ ಒಂದು ಚೈತನ್ಯದ ಲೋಕ ನಮ್ಮ ಸ್ವಂತ ಮನೆ ಅನ್ನೋದು. ಸೊ ಇವತ್ತಲ್ಲ ನಾಳೆ ನಾವು ಪ್ರತಿಯೊಂದು ಕಲ್ತ್ಕೊಂಡು ತಿಳ್ಕೊಂಡು ಪ್ರತಿಯೊಂದನ್ನು ನಾವು ಅನುಭವ ಪಡೆದು ನಾವು ಆ ಲೋಕಕ್ಕೆ ಹೋಗಿ ನಾವು ಸೆಟಿಲ್ ಆಗಬೇಕು. ಅದು ನಮ್ಮ ಒಂದು ಮನೆ, ಈ ಭೂಮಿ ನಮ್ಮ ಮನೆ ಅಲ್ವೇ ಅಲ್ಲ ಅಂತ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಈ ಒಂದು ಫ್ರೀ ವಿಲ್ಗೆ ಇನ್ನೊಂದು ಸೋಲ್ ಅಗ್ರಿಮೆಂಟ್ ಏನು ಅಂದರೆ, ಫಸ್ಟು ನೀನು ಹೋಗಪ್ಪ, ಏನಾದರೂ ಹೆಂಗಾದರೂ ಮಾಡು, ನೀನು ಏನು ಕಲಿತೀಯೋ ಅದಕ್ಕೆ ನಾವು ಗೌರವ ಕೊಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಹೇಳಿರೋದು ಒಂದು ಫಸ್ಟು ಅಗ್ರಿಮೆಂಟು. ಎರಡನೇ ಅಗ್ರಿಮೆಂಟು ಏನು ಅಂತಂದರೆ, ನಿನ್ನ ಫ್ರೀ ವಿಲ್ಗೆ ನಾವು ಅಡ್ಡಿ ಬರಲ್ಲ. ನೀನು ಏನು ಬೇಕಾದರೂ ಆಲೋಚನೆ ಮಾಡು, ಏನು ಬೇಕಾದರೂ ಡೆಸಿಷನ್ ಮಾಡು, ನೀನು ಯಾವ ದಾರಿನಲ್ಲಿ ಹೋಗ್ತೀಯೋ ಹೋಗು, ನಿನಗೆ ಗೌರವ ಕೊಡ್ತೀವಿ ನಾವು, ನಿನ್ನ ಯಾವ ದಾರಿನಲ್ಲಿ ಹೋದರೆ ಆ ದಾರಿಗೆ ಸಪೋರ್ಟ್ ಮಾಡ್ತೀವಿ, ನಾವಿರೋದು ನಿಮಗೆ ಸಪೋರ್ಟ್ಗಾಗಿ ಅಂತ ಎರಡನೇ ಅಗ್ರಿಮೆಂಟು. ಅದಕ್ಕೋಸ್ಕರ ನಾವು ಕರೆಯೋವರೆಗೂ ಏಂಜಲ್ಸು ಬರೋದಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಫ್ರೀ ವಿಲ್ಲಲ್ಲಿ ನಾವು ಬದುಕದದ್ದು ಅಷ್ಟು ದಿನ ಏಂಜಲ್ಸ್ ನಮಗೆ ಸಪೋರ್ಟ್ ಬರೋದಿಲ್ಲ. ಯಾವಾಗ ಕಮ್ ವಿತ್ ಮೀ, ಸಪೋರ್ಟ್ ಮೀ, ಗೈಡ್ ಮೀ, ಮೈ ಡಿಯರ್ ಏಂಜಲ್ಸ್, ಐ ಚೂಸ್ ಟು ಫೀಲ್ ಯು, ಈ ಥರ ನಾವು ಕೇಳಿಕೊಂಡಾಗ ಮಾತ್ರ ಅವ್ರು ಬಂದು ನಮಗೆ ಸಹಾಯ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮೇಲೆತ್ತು ನನ್ನನ್ನು, ಐ ಚೂಸ್ ಟು ಕ್ರಾಸ್ ದಿಸ್ ಚಾಲೆಂಜ್, ಐ ಚೂಸ್ ಟು ಓವರ್ಕಮ್ ದಿಸ್ ಚಾಲೆಂಜ್, ಈ ಥರ ಸಪೋರ್ಟ್ ಮೀ, ಗೈಡ್ ಮೀ ಅಂತ ಕೇಳಿದಾಗ ಏಂಜಲ್ಸ್ ಬಂದು ನಮ್ಮನ್ನು ಇಮ್ಮಿಡಿಯೇಟಾಗಿ ಮೇಲಕ್ಕೆತ್ತುತ್ತಾರೆ. ಇದು ಸೋಲ್ ಅಗ್ರಿಮೆಂಟು. ಇನ್ನು ಮೂರನೇ ಅಗ್ರಿಮೆಂಟು, ಸೋಲ್ ಅಗ್ರಿಮೆಂಟು ಏನು ಅಂದರೆ, ಇವಾಗ ನೀನು ಎಲ್ಲಾದರೂ ಹೋಗಪ್ಪ, ನಿಮ್ಮ ಫ್ರೀ ವಿಲ್ ಅಂತೆ, ಮೈಂಡ್ ಅಂತೆ, ಬುದ್ಧಿ ಅಂತೆ ಎಲ್ಲಾದರೂ ಸುತ್ತಾಡ್ಕೊಂಡು ಬಾ, ಆದರೆ ಒಂದು ದಿನ ನಾನು ಬರ್ತೀನಿ, ನೀನು ಎಲ್ಲೇ ಇದ್ದರೂ ಕೊಕ್ಕಿ ಹಾಕಿ ಕರ್ಕೊಂಡು ವಾಪಸ್ ಬರ್ತೀನಿ ಅಂತ ಮೂರನೇ ಅಗ್ರಿಮೆಂಟು ಸೋಲು ನಮಗೆ ಮಾಡಿದ್ದಾರೆ. ಸೊ ಈ ರೀತಿ ನಿಮ್ಮ ಜೊತೆಗೆ ಈ ಒಂದು ಏಂಜಲ್ಸ್ ಎಲ್ಲರೂ ನಿಮ್ಮ ಜೊತೆಗೆ ಇದ್ದಾರೆ. ನೀವೊಂದು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಸಹಾಯಕರಾಗಿ ಇರ್ತಾರೆ. ನೀವು ಏನೇನು ಕಲಿಬೇಕೋ ಕಲಿತ್ಬಿಡಿ ಅಂದ್ಬಿಟ್ಟು ಅದು 4ನೇ ಅಗ್ರಿಮೆಂಟು. ಈ ಥರ 4 ಅಗ್ರಿಮೆಂಟ್ಸ್ ಮಾಡಿಕೊಂಡು 6000 ಏಂಜಲ್ಸನ್ನು ಕೊಟ್ಟು ನಮಗೆ ಈ ಭೂಮಿಗೆ ಕಲಿತ್ಕೊಂಡು ತಿಳ್ಕೊಂಡು ಅನುಭವ ಜ್ಞಾನವನ್ನು ನಾವು ಆ ಒಂದು ಚೈತನ್ಯ ಶಕ್ತಿನಲ್ಲಿ ಇನ್ನೂ ಎಷ್ಟೋ ಏಂಜಲ್ ಫ್ಯಾಮಿಲೀಸು ಭೂಮಿ ಮೇಲೆ ಜನ್ಮ ತಗೋಬೇಕಲ್ಲ, ಅವ್ರಿಗೆಲ್ಲರಿಗೂ ನಾವು ಮಾರ್ಗದರ್ಶಕರು. ಸೊ ನಮ್ಮ ಬೆನ್ನು ನಾವೇ ತಟ್ಕೋಬೇಕು. ಸೊ ಅಷ್ಟು ಗ್ರೇಟ್ ನಾವು ಹ್ಯೂಮನ್ ಏಂಜಲ್ಸ್ ಅಂದರೆ. ನಾವು ಸಾಧಾರಣ ಅಲ್ವೇ ಅಲ್ಲ. ಐ ಆಮ್ ನಾಟ್ ಅನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್, ಐ ಆಮ್ ಡಿವೈನ್, ಐ ಆಮ್ ಏಂಜಲಿಕ್ ಬೀಯಿಂಗ್, ಐ ಆಮ್ ಹ್ಯೂಮನ್ ಏಂಜಲ್ ಅಂತ ನೀವು ದಿನಕ್ಕೆ ಒಂದು 10 ಸಲ ಹೇಳ್ಕೊತಾ ಇರಿ. ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಐ ಆಮ್ ಗಾಡ್ ಆಲ್ಸೋ, ನಾನು ಕಾಂತಿ ದೇಹಧಾರಿಣಿ. ಈ ಥರ ಅಫರ್ಮೇಷನ್ಸು ನೀವು ಹೇಳ್ಕೊತಾ ಇದ್ದರೆ ನಿಮ್ಮ ಒಂದು ಆ ಫ್ರೀಕ್ವೆನ್ಸಿ ಆಟೋಮ್ಯಾಟಿಕ್ಕಾಗಿ ಬೆಳೀತಾ ಇರುತ್ತೆ. ಈ ರೀತಿ ನಾವು ಯಾವುದೇ ಒಂದು ಈ 3 ಡೈಮೆನ್ಷನ್ಸ್ನ ನಾವು ದಾಟಬೇಕು ಅಂದರೂ ಕೂಡ ನಮಗೆ ಆ 6th ಡೈಮೆನ್ಷನ್ಸ್ನ ಏಂಜಲ್ಸು ನಮಗೆ ಸಹಕಾರ ಕೊಡ್ತಾರೆ. ನಾವೊಂದು ನಿರ್ಣಯ ತಗೋಬೇಕು ಇವತ್ತು. ನಾನು ಈ 3 ಡೈಮೆನ್ಷನ್ಸ್ನಲ್ಲಿ ಎಲ್ಲ ರೀತಿಯ ಅನುಭವಗಳು ಪಡೆದಿದ್ದೀನಿ, ಏನಿದೆ ಇಲ್ಲಿ ಕಲಿಯೋದು ಸಾಕು, ಇನಫ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್, ನಾನಿನ್ನು ನೆಕ್ಸ್ಟು ಡೈಮೆನ್ಷನ್ಗೆ ಹೋಗೋಕ್ಕೆ ನನಗೆ ಸಹಾಯ ಮಾಡಿ ಅಂತ ಕೇಳಬೇಕು. ನೀವೆಲ್ಲರೂ ಕೇಳಿದಾಗ
ಅವರು ಇಮ್ಮಿಡಿಯೇಟಾಗಿ ನಿಮ್ಗೆ ಆ ಒಂದು ಎನ್ಲೈಟನ್ಮೆಂಟು, ಆ ಒಂದು ನೆಕ್ಸ್ಟು ಡೈಮೆನ್ಷನ್ ಹೋಗೋಕ್ಕೆ ನಮಗೆ ಮೇಲೆತ್ತಿ ನಮ್ಮ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದು ಏಂಜಲ್ಸು ನಮಗೆ ಈ ರೀತಿ ಸಹಾಯ ಮಾಡ್ತಾ ಇರ್ತಾರೆ. ಸೊ ಮಾಸ್ಟರ್ಸ್, ಈ ರೀತಿ ಒಂದು ಎಲ್ಲ ಏನೇನು ಕಲ್ತೀವಿ ಈಗ, ಡೈಮೆನ್ಷನ್ಸು, ಯಾವ ಡೈಮೆನ್ಷನ್ಸಲ್ಲಿ ಏಂಜಲ್ಸ್ ಇರ್ತಾರೆ, ಏಂಜಲ್ ಅಂದರೆ ಏನು, ಆರ್ಕೇಂಜಲ್ ಅಂದರೆ ಏನು, ಆಮೇಲೆ ನಮ್ಮ ಒಂದು ಗಾರ್ಡಿಯನ್ ಏಂಜಲ್ಸ್ ಅಂದರೆ ಏನು, ಇನ್ನೊಬ್ಬರು ಇದು ಏನು ಸ್ಪಿರಿಟ್ ಏಂಜಲ್ಸ್ ಅಂತ ಇರ್ತಾರೆ. ಸ್ಪಿರಿಟ್ ಏಂಜಲ್ಸ್ ಅಂದರೆ ಏನು, ಆವತ್ತು ಅವರು ಜನ್ಮ ತಗೊಂಡಿರಲ್ಲ. ಅವ್ರು ಏನಂದರೆ ನಾವು ಜೊತೆಗೆ ಬಂದಿರೋರು, ಆ ಏಂಜಲ್ಸ್ ಏನಂದರೆ ನಮ್ಮ ಆತ್ಮದ ಜೊತೆಗೆ ಇರ್ತಾರೆ, ಆತ್ಮಕ್ಕೆ ಧಕ್ಕೆ ಆಗದೇ ಇರೋಂಗೆ ಕಾಪಾಡಿಕೊಂಡಿರ್ತಾರೆ ಆ ಸ್ಪಿರಿಟ್ ಏಂಜಲ್ಸು. ಅವರು ನಮ್ಮ ಜೀವನದ ಉದ್ದಕ್ಕೂ ನಮ್ಮ ಜೊತೆನೇ ಇರ್ತಾರೆ ಆ ಸ್ಪಿರಿಟ್ ಏಂಜಲ್ಸು. ಅದಾದಮೇಲೆ ನಮ್ಮ ಜೀವ ಮುಗಿದೋದ್ಮೇಲೆ ಅವರು ಸ್ಪಿರಿಟ್ ಲೋಕಕ್ಕೆ ಹೊರ್ಟೋಗ್ತಾರೆ. ಮತ್ತೆ ಇನ್ನೊಂದು ಜನ್ಮ ತಗೊತೀವಲ್ಲ, ಮತ್ತೆ ನಮ್ಮ ಜೊತೆಗೆ ಬರ್ತಾರೆ. ಮತ್ತೆ ನಾವು ಜನ್ಮ ಮುಗಿಸಿದ ಮೇಲೆ ಅವರು ಸ್ಪಿರಿಟ್ ಲೋಕದಲ್ಲಿರ್ತಾರೆ. ನಾವು ನಮ್ಮ ಒಂದು ಕರ್ಮ ಪ್ರಕ್ಷಾಳನೆ, ಈ ಕರ್ಮ ಯಾವ ಫ್ರೀಕ್ವೆನ್ಸಿನಲ್ಲಿ ನೆಕ್ಸ್ಟ್ ಜನ್ಮ ಪಡಿಬೇಕೋ ಆ ಲೋಕಕ್ಕೆ ಹೋಗಿ ನಾವು ನಮ್ಮ ನೆಕ್ಸ್ಟ್ ಜನ್ಮನ ಪ್ಲ್ಯಾನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಜನ್ಮಕ್ಕೆ ನಾವು ಬರ್ತೀವಿ. ಆವಾಗ ನಾವು ಜನ್ಮ ಎಲ್ಲ ಸೋಲ್ ಪ್ಲಾನ್ ಎಲ್ಲ ರೆಡಿ ಮಾಡ್ಕೊತೀವಲ್ಲ, ಸೋಲ್ ಪ್ಲಾನ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ಆರ್ಕೇಂಜಲ್ಸ್ ಎಲ್ಲ ಅದನ್ನು ಒಂದ್ಸಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಅದನ್ನು ನಮ್ಮ ಜೀವನದಲ್ಲಿ ಈ ಜನ್ಮದಲ್ಲಿ ನಾನು ಹೇಗಿರ್ತೀನಿ ಆ ರೂಪದಲ್ಲಿ ಆ ಪರಿಸ್ಥಿತಿಗಳಲ್ಲಿ ಅಂದ್ಬಿಟ್ಟು ಒಂದ್ಸಲಿ ಪ್ರಾಣ ಹಾಕಿ ಕೂಡ ತೋರಿಸ್ತಾರಂತೆ ನಮಗೆ. ತೋರಿಸ್ಬಿಟ್ಟು ಎಸ್ ಎಲ್ಲ ಓಕೆ ಅಂತಂದರೆ ಆವಾಗ ನಮ್ಮನ್ನು ಒಂದು ತಾಯಿ ಗರ್ಭಕ್ಕೆ ಕಳಿಸ್ತಾರಂತೆ. ಆ ಥರ ಏಂಜಲ್ಸ್ ಕೂಡ ನಮ್ಮ ಒಂದು ಈ ಗ್ರೂಪ್ ಆಫ್ ಇದರಲ್ಲೇ ಇರ್ತಾರೆ. ಸೊ ಈ ರೀತಿ ಆ ಒಂದು ಪ್ರತಿಯೊಂದು ಹಂತದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಏಂಜಲ್ಸು ನಮಗೆ ಸಹಾಯ ಮಾಡ್ತಾ ಇರ್ತಾರೆ, ಸಹಕಾರ ಮಾಡ್ತಾ ಇರ್ತಾರೆ. ಈ ಆರ್ಕೇಂಜಲ್ಸು ಅಂದರೆ ಅವ್ರಿಗೆ ಒಂದು ಏಂಜಲ್ ಶಕ್ತಿ ಅಲ್ಲ, ನೂರಾರು ಏಂಜಲ್ಸ್ಗೆ ಇರೋ ಶಕ್ತಿ ಒಬ್ರಿಗಿರುತ್ತೆ. ಅವರು ಆರ್ಕೇಂಜಲ್ಸ್ ಅಂದರೆ ಒಂದು ನಾವು ಇವಾಗ ನನಗೂ ಒಂದು ಶಕ್ತಿ ಇದೆ, ಇವ್ರಿಗೊಂದು ಶಕ್ತಿ ಇದೆ, ಇವ್ರಿಗೊಂದು ಶಕ್ತಿ ಇದೆ, ಆ ಥರ ಇರುತ್ತೆ. ಇವೆಲ್ಲ ಶಕ್ತಿಗಳು ಒಂದು ಕಡೆ ಕಲೆಕ್ಟ್ ಮಾಡಿದಾಗ ಎಷ್ಟು ಪವರ್ಫುಲ್ ಆಗುತ್ತೆ. ಅಂಥ ಪವರ್ಫುಲ್ಲು ಶಕ್ತಿ ಇರೋರು ಆರ್ಕೇಂಜಲ್ಸ್. ಸೊ ಅಂಥವನ್ನ ನಾವು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ, ನಾವು ಆ ಶಕ್ತಿ ಕ್ಷೇತ್ರಕ್ಕೆ ನಾವೊಂದು ಹೆಸರು ಹೇಳಿಕೊಂಡು, ಆ ಏಂಜಲ್ ಹೆಸರು ಹೇಳಿಕೊಂಡು, ನಾನು ಈ ಒಂದು ಏಂಜಲ್ಗೆ ನಾನು ಕನೆಕ್ಟ್ ಆಗಬೇಕು ಅಂದ್ಬಿಟ್ಟು ಆಳವಾಗಿ ಧ್ಯಾನ ಮಾಡಿದಾಗ ನಾವು ಆ ಶಕ್ತಿ ಕ್ಷೇತ್ರಕ್ಕೆ ಕನೆಕ್ಟ್ ಆಗ್ತೀವಿ. ಇದರಲ್ಲಿ ಎಲ್ಲರಿಗೂ ಮರ್ಕಬಾ ಅಂತ ಗೊತ್ತಲ್ವಾ, ಮರ್ಕಬಾ ಪಿರಮಿಡ್ ಅಂತ. ಸೊ ಮರ್ಕಬಾ ಶಕ್ತಿ ಕ್ಷೇತ್ರಕ್ಕೆ ಅಧಿಪತಿ ಮೆಟಾಟ್ರಾನ್ ಅನ್ನೋ ಒಂದು ಏಂಜಲ್ಲು. ಅವರು ಹೇಗಿರುತ್ತೆ ಅಂದರೆ, ಅವ್ರದ್ದು ಮರ್ಕಬಾ ಅಂದ್ರೇ ಗೊತ್ತಗಲ್ವ ನಿಮಗೆ, ಒಂದು ಟ್ರಯಾಂಗಲ್ ಹೀಗಿರುತ್ತೆ, ಒಂದು ಟ್ರಯಾಂಗಲ್ ಹೀಗೆ ಬಂದಿರುತ್ತೆ, ಅದು ಮರ್ಕಬಾ ಶಕ್ತಿ ಕ್ಷೇತ್ರ. ಸೊ ಆ ಮರ್ಕಬಾ ಶಕ್ತಿ ಕ್ಷೇತ್ರ ಅನ್ನೋದು ಇದ್ದಾಗ ನಾವು ಈ ಭೂಮಿಯ ಎಲ್ಲ ಒಂದು ಈ ಮಾಯಪೊರೆಯನ್ನು ದಾಟ್ತೀವಿ. ಅದಕ್ಕೆ ಮರ್ಕಬಾ ಪಿರಮಿಡ್ ಅನ್ನೋದು ಇಲ್ಲಿ ನಮ್ಮ ಪಿರಮಿಡ್ ಇದರಲ್ಲಿ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಆ ಮರ್ಕಬಾ ಅನ್ನೋದಕ್ಕೆ ಅಧಿಪತಿ ಆರ್ಕೇಂಜಲ್ ಮೆಟಾಟ್ರಾನ್. ಇನ್ನು ಕೆಲವು ಏಂಜಲ್ಸು ಇವಾಗ ನಮಗೆ ಯಾಕೆ ಈ ರೀತಿ ಇಷ್ಟು ಜ್ಞಾನ, ಇಷ್ಟು ಪ್ರತಿಯೊಬ್ಬರಲ್ಲಿ ಆಧ್ಯಾತ್ಮಿಕತೆ ಚಿಗುರ್ತಾ ಇದೆ ಅನ್ನೋದಕ್ಕೆ ಕೂಡ ಒಂದು ಕಾರಣ ಇದೆ. ಈ ಒಂದು ಭೂಮಿ ಎಷ್ಟೋ ವರ್ಷಗಳಾಯಿತು, ಅದೇ ಭೂಮಿ ಒಂದು ಪರಿಭ್ರಮಣೆ ನಡೆಸ್ತಾ ಇರುತ್ತೆ ಅಲ್ವಾ. ಆವಾಗ ಇದು ಭೂಮಿ ಕೂಡ ಬೇರೆ ಆಂಗಿಲಲ್ಲಿ ಪರಿವರ್ತನೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ನಮ್ಮ ಬುದ್ಧಿ, ಮೈಂಡು ಎಲ್ಲ ನೆಗೆಟಿವ್ ಮಾಡಿ ಭೂಮಿಗೆ ಕೂಡ ನಾವು ಆ ಒಂದು ಡೆನ್ಸಿಟಿನ ಕೊಟ್ಬಿಟ್ಟಿದ್ದೀವಿ. ನಮ್ಮ ಆಲೋಚನೆನೇ ಭೂಮಿಗೆ ಹೋಗುತ್ತೆ. ಯಾಕೆ ಅಂತಂದರೆ 1,44,000 ಏಂಜಲಿಕ್ ಫ್ಯಾಮಿಲೀಸ್ ಇದೆ ಅಂತ ಹೇಳಿದ್ನಲ್ಲ, ನಮಗೆ DNA-ನಲ್ಲಿ 12 ಲೇಯರ್ಸ್ ಇರುತ್ತೆ. ಆದರೆ ಭೂಮಿ ತಾಯಿಗೆ 1,44,000 DNA ಲೇಯರ್ಸ್ ಇರುತ್ತೆ. ಅದು ಯಾವುದು ಅಂದರೆ, ಪ್ರತಿಯೊಬ್ಬರು ಆ 1,44,000 ಏಂಜಲಿಕ್ ಫ್ಯಾಮಿಲಿ ಹಿರಿಯರಿದ್ದಾರಲ್ವಾ, ಆ ಹಿರಿಯರು ಒಂದು DNA ಲೇಯರ್ನ ಭೂಮಿ ತಾಯಿಗೆ ಕೊಟ್ಟಿದ್ದಾರೆ. ಅದರಿಂದ ಭೂಮಿ ತಯಾರಾಗಿರೋದು
ಅಂದರೆ ಏನು, ಅಷ್ಟು ಜನದ ಪವರ್ ಆಗಿಂದ ಭೂಮಿ ತಾಯಿ ರೆಡಿಯಾಗಿರೋದು. ಅದಕ್ಕೋಸ್ಕರ ಭೂಮಿ ತಾಯಿ ನಮ್ಮನ್ನು ಹೋರ್ತಾ ಇರೋದು. ಇಲ್ಲಾಂದರೆ ಭೂಮಿ ತಾಯಿ ಯಾಕೆ ಹೋರಬೇಕು ನಮ್ಮನ್ನು ಅಲ್ವಾ? ಅಂದರೆ ನಮ್ಮ ಒಂದು DNA ಲೇಯರು, ನಮ್ಮ ಹಿರಿಯರು ಆ DNA ಲೇಯರು ಭೂಮಿ ತಾಯಿಗೆ ಕೊಟ್ಟು ಭೂಮಿ ತಾಯಿನ ರೆಡಿ ಮಾಡಿದ್ದಾರೆ. ಅದರಿಂದ ಭೂಮಿ ತಾಯಿ ನಮ್ಮನ್ನು ಹೋರ್ತಾ ಇರೋದು. ಅದಕ್ಕೆ ನಾವು ಚಿರಋಣಿ ಆಗಬೇಕು. ಈ ಒಂದು ಭೂಮಿ ತಾಯಿಗೆ ಪ್ರತಿನಿತ್ಯ ಗ್ರ್ಯಾಟಿಟ್ಯೂಡು ತೋರಿಸಲೇಬೇಕು. ಸೊ ಇವಾಗ ನಾವು ಆ 1,44,000 ಏಂಜಲಿಕ್ ಫ್ಯಾಮಿಲೀಸಲ್ಲಿ ನಾವು ಎಲ್ಲರೂ ಒಂದೊಂದು ಫ್ಯಾಮಿಲಿಯಿಂದ ಬಂದಿರ್ತೀವಿ. ಅದನ್ನು ಇವಾಗ ನಾವು ಧ್ಯಾನದಲ್ಲೇ ಅದನ್ನು ಕೂಡ ತಿಳ್ಕೊಬೋದು. ನಾನು ಯಾವ ಫ್ಯಾಮಿಲಿ ಏಂಜಲಿಕ್ ಗ್ರೂಪ್ಗೆ ಸಂಬಂಧಪಟ್ಟಿರೋರು ನಾನು ಅಂತ ತಿಳ್ಕೊಂಡಾಗ ನಮಗೊಂದು ಕಲರು, ಆಕಾರ, ಶಕ್ತಿ, ಆ ಶಕ್ತಿ ಕ್ಷೇತ್ರ ಕಾಣುತ್ತೆ. ಸೊ ನಾವು ಒಂದು ಸಲ ಅನುಸಂಧಾನ ಆದರೆ ಪ್ರತಿ ಸಲ ಕೂಡ ಆ ಒಂದು ಶಕ್ತಿ ಕ್ಷೇತ್ರದಿಂದ ನಮಗೆ ಆವಾಗ ಹಿರಿಯರು ನಮಗೆ ಆಶೀರ್ವಾದ ಮಾಡ್ದಂಗೆ ಆ ಚೈತನ್ಯ ಶಕ್ತಿಯಿಂದ ನಮ್ಗೆ ಏನು ಬೇಕೋ ಅದು ನಮಗೆ ಹರಿಯುತ್ತೆ. ಈ ರೀತಿ ನಾವು ಏಂಜಲ್ಸ್ನ ಹೇಗೆ ನಾವು ಕನೆಕ್ಟ್ ಆಗಬಹುದು, ಆಮೇಲೆ ಏಂಜಲ್ಸು ಯಾವ್ಯಾವ ರೀತಿಯಲ್ಲಿರ್ತಾರೆ, ಯಾವ ರೀತಿ ನಾವು ನಮ್ಮ ಮಂತ್ರದಂಡವನ್ನು ನಾವು ವಾಪಸ್ ತಗೋಬೇಕು ಅನ್ನೋದು, ಪ್ಲಸ್ ಯಾಕೆ ನಾವು ಭೂಮಿ ಮೇಲೆ ಇದ್ದೀವಿ, ಈ ಭೂಮಿ ತಾಯಿಗೆ ಯಾವ ಥರ ನಾವು ಋಣ ತೀರಿಸಬೇಕು, ಆಮೇಲೆ ನಮ್ಮ ಒಂದು ಆ ಒಂದು ಬಾಡಿ ಆಫ್ ಕಾನ್ಷಿಯಸ್ನೆಸ್ನ ಇಂಟಿಗ್ರೇಟ್ ಯಾವ ರೀತಿ ಮಾಡಿಕೊಂಡ್ರೆ ನಾವು ಏಂಜಲ್ಸ್ಗೆ ಕನೆಕ್ಟ್ ಆಗ್ತೀವಿ ಅಂತ ಪ್ರತಿಯೊಂದು ನಾವು ತಿಳ್ಕೊಂಡಿದ್ದೀವಿ ಮಾಸ್ಟರ್ಸ್. ಇಷ್ಟು ಹೇಳ್ತಾ ನನಗೆ ಈ ಅದ್ಭುತ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಕ್ಲಾಸ್? ತುಂಬ ಚೆನ್ನಾಗಿತ್ತು. ತುಂಬ ಜೋರಾಗಿ ಚಪ್ಪಲ್ಗಳಿಗೆ ರಿಯಲ್ ಆಗಿ 50ನೇ ವಾರ ಇಷ್ಟೊಂದು ಅದ್ಭುತವಾಗಿ ಸಂದೇಶ ಕೇಳ್ತು ಅಂತ ಅಂದ್ಕೊಂಡಿರಲಿಲ್ಲ. ಇನ್ನೂ ಇದೆ ಕ್ಲಾಸ್. ಅವರು ಹೇಳಿದ್ದು ಜಸ್ಟ್ ಒಂದು 20%, ಇನ್ನು 80% ಇದೆ. ಮತ್ತೆ ಇವನ್ನ ಕರೆಯೋಣ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.